नमो अरहन्ताणं नमो सिद्धाणं नमो आर्याणं नमो वज्रायाणं नमो रोये सौवसावनं कायोत्सर्गाय ताम्बो जयति जिनपतिर्नाभिसूनुर्महात्मा मध्याह्ने यस्य भास्वान् उपरि परिगतो राजति स्मोग्रमूर्तिः चक्रं कर्मेन्धनानाम् अतिबहुदहतो दूरमौदास्यवाच स्फुरसध्यानवन्ये इव चिरतरः प्रोद्धतो विस्फुलिङ्गः। ಆಲೋಚನಾ ಅಧಿಕಾರದಲ್ಲಿ ನೋಡಿದರೆ ಭವಂತಮಮಲಂ ತತ್ವಂ ಮನೋಗಾಹತೆ ತ್ವನ್ನಾಮ ಸ್ಮೃತಿಲಕ್ಷಣೋ ಯದಿ ಮಹಾ ಮಂತ್ರೋಷ್ಟನಂತ ಪ್ರಭ ಯಾಣಂ ಚ ತ್ರಿತಯಾತ್ಮಕೆ ಯದಿ ಭವೇತ್ ಮಾರ್ಗೇ ಭವದರ್ಶಿತೆ ಕೋ ಲೋಕೇತ್ರ ಸತಾಮಭೀಷ್ಟ ವಿಷಯೇ ವಿಘ್ನೋ ಜಿನೇಶ ಪ್ರಭೋ ನಿಸ್ಸಂಗತ್ವಮರಾಹಿತಾಥ ಸಮತಾ कर्मक्षयो बोधनं विश्वव्यापि समं दृशा तदतुलानन्देन वीरेण च ईदृग्देव तवैव संसृतिपरि त्यागाय जातक्रम शुद्धस्तेन सदा भवच्चरणयो सेवा सतां सम्मता यद्वेस्तस्य दृढा मम स्थितिरभूत् तत्सेवया निश्चितं त्रैलोक्येशबलीयसोऽपि विकुत संसारशास्त्रोभयं प्राप्तस्यामृतवर्षहर्षजनकं सद्यन्त्रधारागृहं पुंसः किं कुरुते शुचौ करतरो मध्याह्नकालात्तपः यश्चिन्न गुणो जगत्त्रयगतान् अर्थान् शेषांश्चिरम् सारासारविवेचनैकमनसा मीमांसते निस्तुषम् तस्य स्वं परमेक एव भगवान् सारोह्यसारं परं सर्वं मे भवदाश्रितस्य महति तेना भवन्निवृत्ति ज्ञानं दर्शनमप्यशेषविषयं सौख्यं तथात्यन्तिकं वीर्यं च प्रभुता च निर्मलतरा रूपं स्वकीयं तव सम्यग् योगतृषा जिनेश्वर चिरा
तेनोपलब्धे त्वयि ज्ञातं किं न विलोकितं न किमथ प्राप्तं न किं योगिभिः त्वमेकं च जगत्पतिं परमहं मन्ये जिनं स्वामिनं त्वामेकं प्रणमामि चेतसि तदे सेवे स्तुते सर्वदा त्वामेकं शरणं गतोऽस्मि बहुना प्रोक्तेन किञ्चित् भवेत् तीर्थं तद्भवतु प्रयोजनमतो नानेन मे केनचित् पापं कारितवान् यत्र कृतवान् अन्यैकृतं साधिति भ्रान्त्याहं प्रतिपन्नवांश्च मनसा वाचा च कायेन च काले सम्प्रति भाविनि नव सानोद्गतं यस्पुनः तन्मिथ्याखिलवस्तु मे जिनपते स्वं निन्दस्य पुरः पापं कारितवान् यत्र कृतवान् अन्यैकृतं साधिति भ्रान्त्याहं प्रतिपन्नवांश्च मनसा वाचा च कायेन च काले सम्प्रति भाविनि नव स्थानोद्गतं यत्पुनः तन्मिथ्याखिलमस्तु मे जिनपते स्वं निन्दस्ते पुरः। ಅರ್ಥ. ಓ ಜಿನೇಂದ್ರ ದೇವ, ನಾನು ಭೂತಕಾಲದಲ್ಲಿ ಮನ, ವಚನ ಮತ್ತು ಕಾಯದಿಂದ ಯಾವುದಾದರೂ ಒಂದು ಅಜ್ಞಾನದ ವಶೀಭೂತನಾಗಿ ಪಾಪ ಮಾಡಿದ್ದೇನೆ, ಅನ್ಯರ ಮೂಲಕ ಮಾಡಿಸಿದ್ದೇನೆ ಮತ್ತು ಇತರರು ಮಾಡಿರುವುದು ತಿಳಿದು ಬಂದ ಮೇಲೆ ಸರಿಯಾಗಿ ಮಾಡಿದರು ಎಂದು ಸ್ವೀಕಾರ ಮಾಡಿದ್ದೇನೆ, ಎಂದರೆ ಅದರ ಅನುಮೋದನೆ ಮಾಡಿದ್ದೇನೆ. ಇದರ ಅತಿರಿಕ್ತವಾಗಿ ಇವೇ 9 ಸ್ಥಾನಗಳ: 1 ಮನಸ್ಸಿನಿಂದ ಮಾಡಿದ, 2 ಮನಸ್ಸಿನಿಂದ ಮಾಡಿಸಿದ, 3 ಮನಸ್ಸಿನಿಂದ ಅನುಮೋದಿಸಿದ, 4 ವಚನದಿಂದ ಮಾಡಿದ, 5 ವಚನದಿಂದ ಮಾಡಿಸಿದ, 6 ವಚನದಿಂದ ಅನುಮೋದಿಸಿದ, 7 ಕಾಯದಿಂದ ಮಾಡಿದ, 8 ಕಾಯದಿಂದ ಮಾಡಿಸಿದ ಮತ್ತು 9 ಕಾಯದಿಂದ ಅನುಮೋದಿಸಿದ ಮೂಲಕ ಇತರ ಕೂಡ ವರ್ತಮಾನ ಕಾಲದಲ್ಲಿ ಯಾವ ಪಾಪ ಮಾಡಲಾಗುತ್ತಿದೆ ಹಾಗೂ ಭವಿಷ್ಯದಲ್ಲಿ ಮಾಡಲಾಗುವುದು ಅದೆಲ್ಲ ನನ್ನ ಪಾಪವು ತಮ್ಮ ಎದುರಿಗೆ ಆತ್ಮನಿಂದೆ ಮಾಡಿಕೊಳ್ಳುವುದರಿಂದ ಮಿಥ್ಯೆಯಾಗಲಿ. ಇಲ್ಲಿ ಹಿಂದಿನ ಶ್ಲೋಕದೊಳಗೆ ಯಾವ ಒಂದು ಮಾತನ್ನು, ಅರ್ಥದೊಳಗಿನ ಕೊನೆಯ ಮಾತನ್ನು ಮತ್ತು ಭಾವಾರ್ಥದ ವಾಚನವನ್ನು ಸ್ಥಗಿತ ಇಡಲಾಗಿತ್ತು. ಅದರದೊಂದು ಸ್ವಲ್ಪ ಚರ್ಚೆ ಮಾಡಿ ಈ ಶ್ಲೋಕಕ್ಕೆ ಹೋಗೋದಿದೆ. ಈ ಶ್ಲೋಕನ ನಿಜವಾಗಿ ಆಲೋಚನಾ ಇದೆ. ಇಲ್ಲಿಯವರೆಗೆ 6 ಶ್ಲೋಕಗಳಲ್ಲಿ ಅಲ್ಲ 5 ಶ್ಲೋಕಗಳಲ್ಲಿ ಜಿನೇಂದ್ರ ಪ್ರಭುವಿನ ಮಹಿಮೆಯನ್ನು ತಂದುಕೊಂಡರು. 6ನೇ ಶ್ಲೋಕದಲ್ಲಿ ಆ ಮಹಿಮೆಯ ಫಲಸ್ವರೂಪವಾಗಿ ಅತೀಂದ್ರಿಯ ಆತ್ಮಸ್ವಭಾವದೊಳಗ ತನ್ಮಯತೆಯನ್ನು ಸಾಧಿಸಿ
ಕೃತಕೃತ್ಯತೆಯ ಅನುಭವ ಮಾಡಿದರೂ ಅದರ ಫಲಸ್ವರೂಪವಾಗಿ 7ನೇ ಶ್ಲೋಕದೊಳಗೆ ಆಲೋಚನೆ ಮಾಡೋರಿದ್ದಾರೆ. ಅದುವೇ ಇವತ್ತಿನ ಕ್ರಮಪ್ರಾಪ್ತ ವಿಷಯ ಇದೆ. ಆದರೆ ನಿನ್ನೆ ಒಂದು ಮಾತು ಉಳಿದಿದ್ದಿರ್ತರ ಅರ್ಥದೊಳಗಿಂದ ಕೊನೆಯದು ಏನ್ರಿ, ಈ ಪ್ರಕಾರದಿಂದ ಯಾವುದು ಒಂದಿಷ್ಟು ಪ್ರಯೋಜನವು ಸಿದ್ಧವಾಗುವುದಿದೆ ಅದು ಆಗಲಿ, ಆದರೆ ನನಗೆ ಮಾತ್ರ ತಮ್ಮನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಯಾವ ಪ್ರಯೋಜನವೂ ಇಲ್ಲ. ಇಲ್ಲಿ ಅರ್ಹಂತರ ಕುರಿತಾಗಿ ಹೇಳುವಂಥ ಮಾತು ಇಲ್ಲ. ಶಬ್ದ ಸಾಪೇಕ್ಷ ಹಾಗೆ ಕಂಡು ಬಂದ್ರೂ ಕೂಡ, ಯಾಕೆ ಅಂತಂದ್ರೆ 5 ಶ್ಲೋಕಗಳಲ್ಲಿ ಅರ್ಹಂತರ ಮಹಿಮೆಯನ್ನು ಹೇಳಿದಾರಲ್ಲ. 3 ಲೋಕದೊಳಗ ಬುದ್ಧಿವಂತ ಪುರುಷ ಒಂದು ವೇಳೆ 3 ಲೋಕದೊಳಗಿರುವಂಥ ಸಮಸ್ತ ಪದಾರ್ಥಗಳ ಕುರಿತಾಗಿ ಆಳವಾಗಿ ದೀರ್ಘಕಾಲದವರೆಗೆ ವಿಚಾರ ಮಾಡಿದ ನಂತರ ಓರ್ವ ಜಿನೇಂದ್ರ ಪ್ರಭುನ 3 ಲೋಕದೊಳಗೆ ಸಾರಭೂತ ವಸ್ತು ಇದ್ದಾರೆ, ಉಳಿದ ಸಮಸ್ತ ಪದಾರ್ಥಗಳ ನಿಸ್ಸಾರ ಇದ್ದಾವೆ ಅಂಥೇಳಿ ತಾತ್ಪರ್ಯ ತೆಗೆದರು. ಆ ತಾತ್ಪರ್ಯದ ಅನುರೂಪ ಈ 6ನೇ ಶ್ಲೋಕದೊಳಗೆ ಅರ್ಹಂತರ ಕುರಿತಾಗಿನ ಹಾಗೆ ಮಾತಾಡ್ತಾ ಇದ್ದಾರೆ ಅನ್ನೋದ ಮೇಲ್ನೋಟಕ್ಕೆ ಕಂಡು ಬಂದ್ರೂ ಕೂಡ ಆ ಯಾವ ತಾತ್ಪರ್ಯ ತೆಗೆದಿದ್ದಾರಲ್ಲ 3 ಲೋಕದೊಳಗೆ ಸಾರಭೂತ ಅಂಥೇಳಿ ಚತುರ ಮನುಷ್ಯ ನಿರ್ಣಯ ಮಾಡಿದಾನೆ ಓರ್ವ ಜಿನೇಂದ್ರ ಪ್ರಭುವನ್ನು. ಹಾಗಾದ್ರೆ ನಿರ್ಣಯ ಮಾಡಿ ಏನು ಮಾಡಿದ, ಅವರ ಕಡೆಯಿಂದ ಏನು ಪಡ್ಕೊಂಡ? ಆ ಜಿನೇಂದ್ರ ಪ್ರಭುವಿನಿಂದ 3 ಲೋಕದ ಅಧಿಪತಿ ಯಾವ ಜಿತೇಂದ್ರಿಯರಾದಂಥ ಅರ್ಹಂತ ಪ್ರಭು ಸರ್ವಜ್ಞ ಪ್ರಭು ಇದ್ದಾರೆ ಅಂಥೇಳಿ ನಿರ್ಣಯ ಮಾಡಿದ. ಆ ನಿರ್ಣಯದ ಫಲಸ್ವರೂಪವಾಗಿ ಅವನಿಗಾದಂಥ ಲಾಭ ಇದೆ. ಜಿನೇಂದ್ರ ಪ್ರಭು ಯಾವ ಪ್ರಕಾರ 3 ಲೋಕದ ಸಮಸ್ತ ಪದಾರ್ಥಗಳನ್ನು ತಿಳಿದ್ರೂ ಕೂಡ ಶುದ್ಧಾತ್ಮನಲ್ಲೇ ಅಂತರ ನಿಮಗ್ನ ಇದ್ದಾರೋ ಆ ಪ್ರಕಾರ ಈ 3 ಲೋಕದ ಸಮಸ್ತ ಪದಾರ್ಥಗಳ ವಿಚಾರ ಮಾಡಿದ ನಂತರ ಆ ಅಂತರ ನಿಮಗ್ನತೆಯನ್ನು ಸಾಧಿಸಿದಂಥ ಜಿನೇಂದ್ರ ಪ್ರಭು ಓರ್ವರೇ ಸಾರಭೂತ ಆಗಿ ಕಂಡು ಬಂದ್ರಲ್ಲ, ಅದರ ನಿರ್ಣಯ ಮಾಡಿದ ನಂತರ ಆ ಪ್ರಕಾರ ಇವನ ದೃಷ್ಟಿಯೊಳಗ ದೃಢ ಆದ ನಂತರ ಈತ ಕೂಡ ಅಂತರ್ಮುಖ ಆದ. ಬೇರೆ ಯಾವೂ ತಾತ್ಪರ್ಯ ಇಲ್ಲ. ಯಾವ ಪ್ರಕಾರ ಯಾವುದೋ ಒಂದು ಕ್ಷೇತ್ರದೊಳಗ ಪ್ರತಿಯೊಂದು ಕ್ಷೇತ್ರದೊಳಗ ಯಶಸ್ಸನ್ನು ಸಾಧಿಸಿದವರ ಅಥವಾ ಉನ್ನತಿಯನ್ನು ಅಥವಾ ಹೆಸರು ಮಾಡಿಕೊಂಡವರ, ಯಾರ ಪ್ರಗತಿ ಸಾಧಿಸಿ ಹೆಸರು ಮಾಡಿಕೊಂಡಿದ್ದಾರೋ ಅವರನ್ನು ಆದರ್ಶವನ್ನಾಗಿಟ್ಕೊಂಡ ಆ ಮನುಷ್ಯ ಅಲ್ಲಿ ಏನು ಮಾಡ್ತಾನೆ, ಉದ್ಯಮ ಮಾಡ್ತಾನೆ ಆ ಪ್ರಕಾರದ. ಅದೇ ರೀತಿ ಇಲ್ಲಿ ಇಡೀ 3 ಲೋಕದೊಳಗ ಓರ್ವ ಜಿನೇಂದ್ರ ಪ್ರಭುಗಳೇ ಸಾರ ಇದ್ದಾರೆ ಅಂಥೇಳಿ ಯಾವ ಚತುರ ಪುರುಷ ನಿರ್ಣಯ ಮಾಡಿದನೋ, ಮೇಲ್ಮೇಲೆ ನಿರ್ಣಯ ಮಾಡಲಿಲ್ಲ, ಆಳವಾಗಿ ವಿಚಾರ ಮಾಡಿದ, ತಕ್ಷಣಕ್ಕೆ ನಿರ್ಣಯ ಮಾಡಲಿಲ್ಲ, ದೀರ್ಘಕಾಲದವರೆಗೆ ವಿಚಾರ ಮಾಡಿ ನೋಡಿ ನಿರ್ಣಯ ಮಾಡಿದ. ಆ ನಿರ್ಣಯದ ಫಲಸ್ವರೂಪವಾಗಿ ಆತ ಕೂಡ ಅಂತರ್ಮುಖತೆಯನ್ನು ಸಾಧಿಸಿದ. ಸರಳವಾದಂಥ ನ್ಯಾಯ ಇದೆ. ಹಾಗಾದ್ರೆ ಆತ್ಮನ ಅನುಭೂತಿ ಪಡೆದ ನಂತರ ಆ ಪರ್ಯಾಯ, ನಿನ್ನೆ ಬಹಳ ಸುಂದರವಾದಂಥ ವಿಷಯದ ಸ್ಪರ್ಶ ಆದದ್ದಿತ್ತು. ಯಾವ ಪರ್ಯಾಯ ಉತ್ಪಾದ ರೂಪದ ಜ್ಞಾನದರ್ಶನ ಅರ್ಥಾತ್ ಚೈತನ್ಯ ಪರ್ಯಾಯ ಆ ತ್ರಿಕಾಲಿ ಧ್ರುವ ಚೈತನ್ಯ ಪದಾರ್ಥದೊಳಗ ಅಭೇದತೆಯನ್ನು ತನ್ನ ಪುರುಷಾರ್ಥದಿಂದ ಸಾಧಿಸ್ತಿದೆಯೋ, ಆ ಪುರುಷಾರ್ಥದ ಮೂಲಕ ಏಕತೆಯನ್ನು ಸಾಧಿಸಿದಂಥ ಆ ಪರ್ಯಾಯದೊಳಗೆ ಯಾವ ಸ್ವಯಮೇವ ಸಂವೇದನ ಶಕ್ತಿ ಇದೆಯೋ, ಆ ಸಂವೇದನ ಶಕ್ತಿಯಿಂದ ಆ ಪರ್ಯಾಯಕ್ಕೆ ಧ್ರುವದ ಜೊತೆಗೆ ಅಭೇದಾಗಿ ಹೋದ್ರೂ ಕೂಡ ಆ ಸಂವೇದನ ಶಕ್ತಿಯ ಬಲದಿಂದ ಆ ಪರ್ಯಾಯಕ್ಕೆ ತನ್ನ ಮಹಿಮೆ, ತನ್ನ ಪ್ರಭುತೆ, ತನ್ನ ಉತ್ಕೃಷ್ಟತೆ,
ತನ್ನ ಶ್ರೇಷ್ಠತೆ ಅದಕ್ಕೆ ತಿಳಿದು ಬಂತ್ರಿ. ಈಗ ಯೋಗ್ಯವಾದಂಥ ಕಾರ್ಯ ನನ್ನಿಂದಾಯಿತು. ಈ ಕಾರ್ಯ ಮಾಡಿರುವಂಥ ನಾನು ಧನ್ಯ ಇದ್ದೇನೆ. ಈ ಕಾರ್ಯ ಮಾಡಿರುವಂಥ ನಾನು ಉತ್ಕೃಷ್ಟ ಇದ್ದೇನೆ. ಈ ಕಾರ್ಯ ಮಾಡಿದಂಥ ನಾನೇ ನಿಜವಾಗಿ ಕರ್ಮ, ವಿಭಾವ, ಸಂಯೋಗ ದೃಷ್ಟಿ, ಪರಾಧೀನತೆ ಮೊದಲಾದವುಗಳನ್ನು ಜಯಿಸಿದಂಥ ಜಿನನಾಗಿದ್ದೇನೆ. ಈ ಪ್ರಕಾರ ಆ ಪರ್ಯಾಯಕ್ಕೆ ತಿಳಿದು ಬಂದ ನಂತರ ಆ ಪರ್ಯಾಯ ಹೇಳ್ತಾ ಇದೆ ಯಾವ ಒಂದಿಷ್ಟು ಪ್ರಯೋಜನ ಅಂತಾರೆ. ಒಂದಿಷ್ಟು ಅಂದರೆ ಎಷ್ಟು ಮತ್ತು ಯಾವ ಪ್ರಯೋಜನದ ಮಾತನಾಡ್ತಿದೆ, ಯಾವ ಪ್ರಯೋಜನದ ಮಾತನಾಡ್ತಿದೆ. ಶುದ್ಧಾತ್ಮನಲ್ಲೇ ಅಭೇದವಾಗಿರುವಂಥ ಶುದ್ಧಾತ್ಮನದೇ, ಶುದ್ಧಾತ್ಮ ದ್ರವ್ಯದ್ದೇ ಯಾವ ಪರ್ಯಾಯ ವಿಶೇಷ ಇದೆಯೋ ಆ ಪರ್ಯಾಯ ವಿಶೇಷಕ್ಕ ಯಾವ ಒಂದಿಷ್ಟು ಪ್ರಯೋಜನ ಆಯ್ತು. ಒಂದಿಷ್ಟು ಪ್ರಯೋಜನನು ಅಂತಾರೋ ಮತ್ತು ಪೂರ್ಣ ಪ್ರಯೋಜನ ಏನು ಹೇಳ್ತಾರೆ, ತಮ್ಮನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಯಾವ ಪ್ರಯೋಜನವೂ ಇಲ್ಲ. ಈ ಪ್ರಕಾರದಿಂದ ಯಾವುದು ಒಂದಿಷ್ಟು ಪ್ರಯೋಜನವು ಸಿದ್ಧವಾಗುವುದಿದೆ ಅದು ಆಗಲಿ. ತಿಳ್ಕೊಳ್ಳೋದು ಇದೆಯೇನ್ರಿ ನಮ್ಗೆ ಅಷ್ಟಾನ್ನಿಕದ ಚರಮಸೀಮೆ ತಲುಪುತ್ತಾ ಇದೆ. ಚತುರ್ದಶಿ ಅರ್ಥಾತ್ 14 ಗುಣಸ್ಥಾನಗಳನ್ನು ದಾಟಿ ಗುಣಸ್ಥಾನಾತೀತ ಸಿದ್ಧ ಪದವಿಯನ್ನು ಪಡೆಯುವಂಥ ಒಂದು ಸದುದ್ದೇಶ ಸಾಧಕ ಜೀವದಲ್ಲಿ ಆಂತರ್ಯದಿಂದ ಮೂಡಿ ಬಂದದ್ದು ಇರ್ತಿದೆ. 14 ಗುಣಸ್ಥಾನಗಳೆಲ್ಲವೂ ಸಂಸಾರದ ಪರಿಪಾಠ, ಅರ್ಥಾತ್ ಅವೆಲ್ಲವೂ ಸಂಸಾರದ ಶ್ರೇಣಿಯೊಳಗನ ಬಂದವೆ. ಕಿಂಚಿತ ಸಂಸಾರ ಇದೆ 14ನೇ ಗುಣಸ್ಥಾನ, ಅಯೋಗ ಕೇವಲಿ ಗುಣಸ್ಥಾನ. ಹಾಗಾದ್ರೆ ಆ 14ನೇ ಗುಣಸ್ಥಾನದ ಉಲ್ಲಂಘನೆ ಮಾಡುವಂಥ ಉದ್ದೇಶ ತ್ರಿಕಾಲಿ ಶುದ್ಧಾತ್ಮನಲ್ಲೇ ಶಾಶ್ವತ ರೂಪದಿಂದ ಯೋಗರಹಿತ ಯೋಗೀಶನಾಗಿ ತನ್ನಲ್ಲೇ ತಾನು ಉಳಿಯುವಂಥ ಉದ್ದೇಶ ಯಾವ ಸಾಧಕ ಜೀವದಲ್ಲಿ ಇದೆಯೋ ಆ ಜೀವ ಇವತ್ತು ಚತುರ್ದಶಿಯ ದಿವಸ ಆ ಪ್ರಕಾರದ ತನ್ನ ಉದ್ದೇಶ ಪೂರ್ತಿಯ ಅನುಸಾರ ಪುರುಷಾರ್ಥ ಮಾಡ್ತಾ ಇರ್ತಾನೆ. ಅದರ ಫಲಸ್ವರೂಪವಾಗಿ ಅವನಿಗೆ ಪೂರ್ಣತೆಯ ಪ್ರಾಪ್ತಿ ನಾಳೆ ಆಗ್ತಿದೆ. ನಾಳೆ ಅಂತಂದ್ರೆ 24 ಗಂಟೆ ಕಳೆದ ನಂತರ ಹೀಗಲ್ಲ, ನಾಳೆ ಅರ್ಥಾತ್ ಆ ಸಾಧನೆಯ ತರುವಾಯ ಅಂಥೇಳಿ ಅರ್ಥ ಇದೆ. ಹಾಗಾದ್ರೆ ನಾವು ಇಲ್ಲಿ ಆಚಾರ್ಯ ಭಗವಂತರ ಏನು ಹೇಳಿದ್ದಾರೆ ಅನ್ನುವುದನ್ನು ಸ್ವಲ್ಪ ತಿಳ್ಕೊಳ್ಳುವ ಪ್ರಯತ್ನ ಮಾಡುವುದಿದೆ. ಈ ಪ್ರಕಾರ ಯಾವ ಪ್ರಕಾರ ಪರ್ಯಾಯ ಧ್ರುವದೊಳಗ ಅಥವಾ ನಿಜ ವಸ್ತುವಿನೊಳಗ ಯಾವುದು ಕೂಟಸ್ಥ ಇದೆಯೋ, ವಿಜ್ಞಾನ ಘನಪಿಂಡ ಇದೆಯೋ, ಆ ಘನಪಿಂಡದೊಳಗ ವಿಜ್ಞಾನ ಅರ್ಥಾತ್ ಜ್ಞಾನ ದರ್ಶನದಿಂದ ರಹಿತವಾದಂಥ ಯಾವ ಪದಾರ್ಥದ ಪ್ರವೇಶ ಇಲ್ಲ ಅಂಥೇಳಿ ಘನಪಿಂಡ ಅಂದಿದ್ದಾರೆ. ವಿಜ್ಞಾನ ಘನಪಿಂಡ ಯಾಕಂದ್ರು ಅಂತಂದ್ರೆ ವಿಜ್ಞಾನ ವಿಶೇಷ ಜ್ಞಾನ, ದರ್ಶನ ಸಹಿತ ಜ್ಞಾನ, ದರ್ಶನ ಜ್ಞಾನವನ್ನು ಹೊರತುಪಡಿಸಿ ಬೇರೆ ಯಾವುದ್ರದ್ದು ಅದರಲ್ಲಿ ಪ್ರವೇಶ ಸಂಭವ ಇಲ್ಲ ಅಂಥೇಳಿ ಅದಕ್ಕೆ ಘನಪಿಂಡ ಅಂದಿದ್ದಾರೆ. ಆದರೆ ಜ್ಞಾನ ದರ್ಶನಮಯವಾದಂಥ ಯಾವ ಉಪಯೋಗ ಇದೆಯಲ್ಲ ಆ ಉಪಯೋಗ ಆ ಘನದೊಳಗೂ ಕೂಡ ಘನೀಭೂತವಾಗಿ ಪ್ರವೇಶ ಮಾಡ್ತಿದೆ, ವ್ಯಾಪ್ತ ಆಗ್ತಿದೆ. ಯಾವ ಪರ್ಯಾಯ ಇದೆಯಲ್ಲ ಚೈತನ್ಯದ ಪರ್ಯಾಯ, ಉಪಯೋಗಮಯ ಪರ್ಯಾಯ, ಜ್ಞಾನದರ್ಶನಮಯ ಪರ್ಯಾಯ, ಆ ದ್ರವ್ಯದ್ದೇ ವಿಕಾಸ ರೂಪದ ಪರ್ಯಾಯ, ಪರಿಣಮನ ರೂಪದ ಪರ್ಯಾಯ, ಆ ಪರ್ಯಾಯ ಏನಿದೆ ಆ ಘನದೊಳಗೂ ಕೂಡ ಯಾವುದೇ ಪ್ರಕಾರದ ಆಯಾಸ ಇಲ್ಲದನ್ನ ವ್ಯಾಪ್ತ ಆಗ್ತಿದೆ, ಪ್ರವೇಶ ಆಗ್ತಿದೆ. ಸಂಪೂರ್ಣ ರೂಪದಿಂದ ಆ ಘನ ಪ್ರದೇಶದೊಳಗ ಆತ್ಮ ಪ್ರದೇಶದೊಳಗ ವ್ಯಾಪ್ತಾಗಿ ಆ ಆತ್ಮ ಪ್ರದೇಶದಲ್ಲಿ ಇರುವಂತಹ ಸುಖವನ್ನ ಅನುಭವ ಮಾಡ್ತಿದೆ.
ಶಾಂತಿಯನ್ನು ಅನುಭವ ಮಾಡ್ತಿದೆ. ಆವಾಗ ಅದು ಮೂರು ಲೋಕದೊಳಗ ಪ್ರಭು ಸ್ವರೂಪ ಆಗ್ತಿದೆ, ಜಿನ ಸ್ವರೂಪ ಆಗ್ತಿದೆ, ಉತ್ಕೃಷ್ಟ ಆಗ್ತಿದೆ, ಅದುವೇ ಸ್ವಾಮಿ ಆಗ್ತಿದೆ ರೀ. ಆ ಪರ್ಯಾಯ ಸ್ವಾಮಿ ಆಗ್ತಿದೆ. ಪರ್ಯಾಯದ ಸ್ವಾಮಿ ಧ್ರುವ ಇದೆಯೋ ಸ್ವಲ್ಪ ಕೇಳೋದ ಅಥವಾ ತಿಳ್ಕೊಳ್ಳೋದ ಧೈರ್ಯ ಅಥವಾ ಉಪಯೋಗದ ಸೂಕ್ಷ್ಮತೆ ತಮ್ಮಲ್ಲಿ ಇತ್ತು ಅಂತಂದ್ರೆ ಒಳ್ಳೆಯದಾಗ್ತಿದೆ ರೀ. ನಾನಂತೂ ಈ ಉದ್ಯಮವನ್ನು ನನ್ನ ಸಲುವಾಗಿ ಮಾಡ್ತಾ ಇದ್ದೇನೆ. ತಾವು ನನ್ನ ಸಲುವಾಗಿ ಕೇಳೋದಿಲ್ಲ, ತಮ್ಮ ಸಲುವಾಗಿ ತಾವು ಕೇಳೋದಿದ್ದೀರಿ. ಈ 4 ಶಬ್ದ ಅದಾವಲ್ಲ, ಏನು ಇದಾವೆ? ಒಂದು ಪ್ರಭು ಇದೆ, ಮೇಲಿದೆ ರೀ. ಒಂದು ಉತ್ಕೃಷ್ಟ ಇದೆ, ಒಂದು ಜಿನ ಇದೆ, ಒಂದು ಸ್ವಾಮಿ ಇದೆ. ಹಾಗಾದ್ರೆ ಇಲ್ಲಿ ವಸ್ತು 2 ಅದಾವ್ರಿ. ಒಂದು ಧ್ರುವ ದ್ರವ್ಯ, ಒಂದು ಉತ್ಪಾದ ರೂಪದ ಸಮಯವರ್ತಿ ಆ ದ್ರವ್ಯದ ಅನುರೂಪ ಪರ್ಯಾಯ ಇದೆ. ಹಾಗಾದ್ರೆ ಆ ಪರ್ಯಾಯಕ್ಕ ಈ ಧ್ರುವ ದ್ರವ್ಯ ಪ್ರಭುವಾಗಿ ಕಾಣಿಸ್ತಾ ಇದೆಯೋ, ಉತ್ಕೃಷ್ಟಾಗಿ ಕಾಣಿಸ್ತಾ ಇದೆಯೋ, ಸ್ವಾಮಿಯಾಗಿ ಕಾಣಿಸ್ತಾ ಇದೆಯೋ, ಜಿನನಾಗಿ ಕಾಣಿಸ್ತಾ ಇದೆಯೋ, ಅಥವಾ ಈ ಪರ್ಯಾಯ ಸ್ವಯಂ ಆ ಧ್ರುವ ದ್ರವ್ಯದೊಳಗ ಸ್ವಸ್ಥಾನದೊಳಗ್ರಿ ಪರ್ಯಾಯದ ಸ್ವಸ್ಥಾನ ದ್ರವ್ಯ ಇದೆ ರೀ. ಹಾಗಾದ್ರೆ ಅದ ಸ್ವಸ್ಥಾನದೊಳಗ ಅವಗಾಹನ ಪಡೆದಂಥ ಯಾವ ಪರ್ಯಾಯ ಇದೆಯಲ್ಲ, ಅದು ಸ್ವಯಂ ಪ್ರಭು ಆಗಿದೆ, ಉತ್ಕೃಷ್ಟ ಆಗಿದೆ, ಸ್ವಾಮಿಯಾಗಿದೆ, ಜಿನ ಆಗಿದೆ. ಇದರೊಳಗೆ ಯಾವ ಮಾತು ಸತ್ಯ ಇದೆ ರೀ? ಆ ಪರ್ಯಾಯಕ ಧ್ರುವ ದ್ರವ್ಯ ಪ್ರಭು, ಉತ್ಕೃಷ್ಟ, ಜಿನ, ಸ್ವಾಮಿ ರೂಪದಿಂದ ಕಂಡು ಬರ್ತಾ ಇದೆಯೋ, ನನ್ನ ಪ್ರಭು ನೀನೇ ಇದ್ದೀಯಪ್ಪ ಪರ್ಯಾಯ ಹೇಳ್ತಾ ಇದೆ ಅಂತ ಧ್ರುವ ದ್ರವ್ಯಕ, ಅಥವಾ ಆ ಪ್ರಭುವಿನ ಮೂಲಕ ಇದು ಲಾಭಾನ್ವಿತವಾಗಿ ಆ ಪ್ರಕಾರದ ಅನುಭವ ಮಾಡ್ತಾ ಇದೆಯೇನ ನನ್ನ ಪ್ರಭು ಈ ಧ್ರುವ ದ್ರವ್ಯನ ಇದೆ. ನನ್ನ ಉತ್ಕೃಷ್ಟ ಸ್ಥಾನ ಇದುವೇ ಇದೆ, ನನ್ನ ಸ್ವಾಮಿ ಇದುವೇ ಇದೆ, ನನ್ನ ಜಿನೇಶ್ವರ ಇದುವೇ ಇದೆ ಅಂಥೇಳಿ ಆ ಪರ್ಯಾಯ ಹೇಳ್ತಾ ಇದೆ ಅನ್ನೋದು ಸತ್ಯ ಇದೆಯೋ, ಅಥವಾ ಆ ಪರ್ಯಾಯ ಆ ಧ್ರುವವೆಂಬ ಗ್ರಹದೊಳಗ ಅವಗಾಹನ ಪಡೆದು ತನ್ನನ್ನು ತಾನು ಅದರ ಮಾಲೀಕ ಅರ್ಥಾತ್ ಪ್ರಭು, ಜಿನ, ಉತ್ಕೃಷ್ಟ, ಸ್ವಾಮಿ ಆಗಿ ಅನುಭವ ಮಾಡ್ತಾ ಇದ್ದೀರಿ. ಎರಡರೊಳಗೆ ಯಾವ ಮಾತು ಸತ್ಯ? ಪರ್ಯಾಯಕ ಧ್ರುವ ದ್ರವ್ಯವೇ ಉತ್ಕೃಷ್ಟ ಇದೆ. 3 ಲೋಕದೊಳಗೆ ಯಾವ ಪದಾರ್ಥದೊಳಗ ಅದಕ್ಕೆ ಪ್ರವೇಶ ಪ್ರಾಪ್ತ ಆಗಲಿಲ್ಲ, ಇಲ್ಲಿ ಪ್ರವೇಶ ಪ್ರಾಪ್ತ ಆಗುವುದರಿಂದ ಇದುವೇ ಉತ್ಕೃಷ್ಟ ಇದೆ. ಇದಕ್ಕೆ ಪ್ರವೇಶ ನೀಡುವುದರಿಂದ ಅದುವೇ ಪ್ರಭು ಇದೆ. ಇದಕ್ಕೆ ಶಾಂತಿ ಸಮಾಧಾನ ಆಗುವುದರಿಂದ ಅದುವೇ ಜಿನ ಇದೆ. ಇದಕ್ಕೆ ಸಂಪೂರ್ಣ ಯಾವುದ ಅವಶ್ಯಕ ಇತ್ತೋ, ಅನಾದಿ ಕಾಲದಿಂದ ಅಪೇಕ್ಷೆ ಇತ್ತೋ, ಅದೆಲ್ಲವೂ ಅಲ್ಲಿ ದೊರಕಿರುವುದರಿಂದ ಅದುವೇ ಇದರ ಸ್ವಾಮಿ ಇದೆ. ಈ ಮಾತು ಸತ್ತಿದೆಯೋ, ಅಥವಾ ಈ ಪರ್ಯಾಯ ಸ್ವಯಂ ಆ ಧ್ರುವವೆಂಬ ಗ್ರಹದೊಳಗ ಅವಗಾಹನ ಪಡೆದು ನಿಜಗ್ರಹದಲ್ಲಿ ನಿಂತು ಸ್ವಯಂ ಉತ್ಕೃಷ್ಟ ಕಾರ್ಯ ಮಾಡಿತು, ಸ್ವಯಂ ಪ್ರಭು ಆಯಿತು. ಪ್ರಭು ಆಯಿತು ಅರ್ಥಾತ್ ಇನ್ನು 3 ಲೋಕೆಲ್ಲ ನನ್ನ ಕೈಯೊಳಗಿದೆ ಹೀಗಲ್ಲ. ಪ್ರಭು ಆಯಿತು ಇದರ ಅರ್ಥ ಇಷ್ಟೇ ಇದೆ, ಇನ್ನೊಂದನ್ನ ತನ್ನ ಮಾಲೀಕ, ಇನ್ನೊಂದನ್ನ ತನ್ನ ಆಶ್ರಯ ಸ್ಥಾನ, ಇನ್ನೊಂದರಿಂದ ನನಗೆ ಸುಖ ಆಗ್ತಿದೆ ಅಂಥೇಳಿ ಅನಾದಿ ಕಾಲದಿಂದ ಪರಪದಾರ್ಥಗಳಲ್ಲೇ ಪರಿಭ್ರಮಣ ಮಾಡ್ತಾ ಇರುವಂಥ, ತನ್ನ ಸ್ಥಾನದ ಅನ್ವೇಷಣೆ ಮಾಡ್ತಾ ಇರುವಂಥ ಈ ಪರ್ಯಾಯಕ ಆ ಧ್ರುವ ದ್ರವ್ಯದೊಳಗೆ ಹೋದ ನಂತರ ಧ್ರುವ ದ್ರವ್ಯದೊಳಗೆ ಸಂಪೂರ್ಣ ಮಾತು ಹೀಗಿದೆ ರೀ. ವಿಜ್ಞಾನ ಘನಪಿಂಡ ಧ್ರುವ ದ್ರವ್ಯ ಆತ್ಮ ಜೀವ ವಸ್ತು ಅಂಥೇಳಿ ಹೇಳಿದ್ರೂ ಕೂಡ ಯಾವ ಪರ್ಯಾಯ ಆ ಧ್ರುವ ದ್ರವ್ಯಕ್ಕೆ ವಿಮೋಹಿತ ಆಗಿ ಸಮರ್ಪಿತ ಆಗ್ತಿದೆಯೋ, ಆ ಪರ್ಯಾಯಕ್ಕ ಆ ಧ್ರುವ ದ್ರವ್ಯದ ಸಂಪೂರ್ಣ ಗ್ರಹ
ಖಾಲಿ ಖಾಲಿ ಇದೆ. ಇದಕ್ಕೆ ವಾಸ ಮಾಡಲಿಕ್ಕೆ, ಇದಕ್ಕೆ ಕ್ರೀಡಿಸಲಿಕ್ಕೆ ಒಂದು ಅಂಶ ಕೂಡ ಆ ಧ್ರುವ ದ್ರವ್ಯ, ಈ ಪರ್ಯಾಯದ ಯಾವ ಒಂದು ಪ್ರಾಮಾಣಿಕತೆ ಇದೆಯೋ ಅದನ್ನು ನೋಡಿ ಒಂದು ಅಂಶ ಕೂಡ ತನ್ನ ಸ್ವಾಧೀನ ಇಟ್ಕೊಂಡಿಲ್ಲ. ಅದ ಜಾಗವನ್ನಾಗಲಿ ಸಾಮರ್ಥ್ಯವನ್ನಾಗಲಿ ಏನು ನಿಧಿ ಇದೆ ಆ ಚೈತನ್ಯ ಆತ್ಮಂದ, ಅದನ್ನು ಒಂದು ಅಂಶ ಕೂಡ ಅದು ತನ್ನ ಹತ್ರ ಇಟ್ಕೊಂಡಿಲ್ಲ. ಸಂಪೂರ್ಣ ಆ ಪರ್ಯಾಯಕ್ಕೆ ಏನು ಮಾಡಿದ್ದೀರಿ? ಧಾರೆ ಎರೆದು ಕೊಟ್ಟಿದ್ದೀರಿ. ಹೀಗಿರುವೆಳೆದೊಳಗ ಆ ಪರ್ಯಾಯ ಕೃತಜ್ಞ ಭಾವದಿಂದ ಇವನೇ ನನ್ನ ಸ್ವಾಮಿ, ಇವನೇ ನನ್ನ ಪ್ರಭು, ಇದುವೇ ನನ್ನ ಉತ್ಕೃಷ್ಟ ಗ್ರಹ, ಇದುವೇ ನನ್ನ ಜಿನ ಅಂಥೇಳಿ ಅಂತ ಇದೆ ಅನ್ನೋದು ಸತ್ಯ ಇದೆಯೋ, ಅಥವಾ ನಾನೇ ಉತ್ಕೃಷ್ಟ, ಮೂರು ಲೋಕದೊಳಗೆ ನಾನೇ ಪ್ರಭು. ಪ್ರಭು ಶಬ್ದದ ಅರ್ಥ ಏನ? ಇನ್ನೊಂದರ ವಶೀಭೂತ ಆಗಿ ಉಳಿಯದೇ ಇರುವಂಥ ಯಾವ ಸ್ವಾತಂತ್ರ್ಯ ಸ್ವಯಂಭೂತನ ಇದೆಯಲ್ಲ ಅದಕ್ಕೆ ಪ್ರಭು ಅಂದಿದ್ದಾರೆ. ಪ್ರಭು ಅಂದರೆ ಇನ್ನೊಂದರ ಮೇಲೆ ಅಧಿಕಾರ ನಡೆಸುವುದಕ್ಕೆ ಪ್ರಭು ಅಂತಿಲ್ಲ. ತಿಳಿತಿದಲ್ಲ? ಅದು ಇನ್ನೊಂದರ ಅಧೀನ ಉಳಿಯದೆ ಸ್ವತಂತ್ರ ರೂಪದಿಂದ ಸ್ವಯಂಭೂವಾಗಿ ತನ್ನಷ್ಟಕತ, ತನ್ನ ಆನಂದವನ್ನ, ತನ್ನ ನಿಧಿಯನ್ನ, ತನ್ನ ಪ್ರಯತ್ನದ ಫಲವನ್ನ, ತನ್ನ ಪುರುಷಾರ್ಥವನ್ನ, ತನ್ನದೇ ಆದಂಥ ಯಾವ, ತನ್ನ ಹಕ್ಕಿನದೇ ಆದಂಥ ಯಾವ ಆನಂದ ಇದೆಯೋ ಆ ಆನಂದವನ್ನ ಭೋಗಿಸುವಲ್ಲಿ ಪರಮ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆಯಲ್ಲ ಅದಕ್ಕೆ ಪ್ರಭು ಅಂತಾರೆ. ಹಾಗಾದ್ರೆ ಆ ಪರ್ಯಾಯ ಸ್ವಯಂ ಪ್ರಭುವಾಗಿದೆ. ಆ ಪರ್ಯಾಯ ಸ್ವಯಂ ಉತ್ಕೃಷ್ಟ ಕಾರ್ಯ ಮಾಡಿದಿರಿ. ಆ ಪರ್ಯಾಯ ಸ್ವಯಂ ಜಿನ ಅರ್ಥಾತ್ ಜಯಿಸಿದಿರಿ. ಏನನ್ನ ಜಯಿಸಿದೆ? ತಾನಾಗೇನ ಏನು ಪರದ ವಶ ಆಗ್ತಿರ್ತಾರಲ್ಲ ಆ ಪರದ ವಶತೆಯನ್ನು ಬಿಟ್ಟು ಕೊಟ್ಟಿತು. ಅರ್ಥಾತ್ ತನ್ನ ದುರ್ಬಲತೆಯನ್ನು ಬಿಟ್ಟುಕೊಂಡಿದ್ದಾರೆ. ಇನ್ನೊಂದರ ಅಧೀನ ಆಗ್ತಿತ್ತು, ಇನ್ನೊಂದರ ಆ ಮಾಲೀಕತ್ವವನ್ನು ಸ್ವೀಕಾರ ಮಾಡ್ತಾ ಇತ್ತಲ್ಲ. ಇಂದ್ರಿಯದ ಮಾಲೀಕತ್ವ, ಕ್ಷಯೋಕ್ಷಮ ಜ್ಞಾನದ ಮಾಲೀಕತ್ವ ಒಂದೇನೆ ಎರಡರಲ್ಲಿ. ಪರದ್ರವ್ಯದ್ದಂತೂ ಬಿಡ್ರಿ, ತುಚ್ಛ, ಅತ್ಯಂತ ಹೀನರಿ. ಧನಾದಿಗಳ ಆಶ್ರಯದಿಂದ ನನಗೆ ಸುಖ ಆಗ್ತಿದೆ, ಪುತ್ರಾಧಿಕರಿಂದ ನನಗೆ ಸುಖ ಆಗ್ತಿದೆ, ದೇಹದ ನಿರೋಗತೆಯಿಂದ ನನಗೆ ಸುಖ ಆಗ್ತಿದೆ, ನನ್ನ ಕ್ಷಯೋಕ್ಷಮ ಜ್ಞಾನದಿಂದ ನನಗೆ ಸುಖ ಆಗ್ತಿದೆ, ನನ್ನ ಶುಭ ಪರಿಣಾಮದಿಂದ ನನಗೆ ಹಿತ ಆಗ್ತಿದೆ. ಇದೆಲ್ಲ ಏನಿದೆ? ಎಲ್ಲ ಪರಾಶ್ರಯ. ತನ್ನ ದುರ್ಬಲತೆಯನ್ನು ಬಿಟ್ಟುಕೊಟ್ಟ ಸ್ವಾಧೀನ ಆಯ್ತಲ್ಲ, ಅದುವೇ ಪ್ರಭುತ್ವ ಇದೆ, ಅದುವೇ ಉತ್ಕೃಷ್ಟ ಕಾರ್ಯ ಇದೆ, ಅದುವೇ ಜಯಿಸಿದ ಜಿನತ್ವ ಇದೆ, ಅದುವೇ ಸ್ವಾಮಿತ್ವ ಇದೆ. ಯಾರು ಅರ್ಹಂತ ಪ್ರಭುವನ್ನು ಮೂರು ಲೋಕದ ಸ್ವಾಮಿ ಜಿನೇಶ್ವರ ಅಂಥೇಳಿ ಇಂದ್ರಾಧಿಕರ ಹೇಳುವುದರಿಂದ ಅವರ ಆಗಲಿಲ್ಲ. ಅವರು ಮೂರು ಲೋಕದಲ್ಲಿ ಯಾವ ಪದಾರ್ಥದ ಆಶ್ರಯ ಮಾಡುವ ಪ್ರಸಂಗವೇ ಬರಬಾರದಂಥ ಸ್ವಸ್ಥಾನದೊಳಗೆ ಶಾಶ್ವತವಾಗಿ ನೆಲೆ ನಿಲ್ಲುವುದರಿಂದ ಅವರನ್ನು ಮೂರು ಲೋಕದ ಅಧಿಪತಿ ಅಂಥೇಳಿ ಅನ್ಬೇಕಾಯಿತು. ಜ್ಞಾನಿಗಳ ಅಂದರೆ ಸಹಜ ಅಂತ. ಹಾಗಾದರೆ ಎರಡೂ ಪ್ರಕಾರದ ಸತ್ಯ ಇದೆ ಕಥನ ವಿಜಯಣ್ಣ. ಪರ್ಯಾಯಕ ಆ ಧ್ರುವ ದ್ರವ್ಯನ ಉತ್ಕೃಷ್ಟ ಇದೆ. ಪರ್ಯಾಯಕ ಆ ಧ್ರುವ ದ್ರವ್ಯವೇ ಪ್ರಭು ಇದೆ ರೀ, ಸಂರಕ್ಷಣೆ ಮಾಡುವಂಥದ್ದು ಇದೆ. ಪರ್ಯಾಯಕ ಆ ಧ್ರುವ ದ್ರವ್ಯವೇ ಜಿನ ಇದೆ, ಅರ್ಥಾತ್ ಅದರ ದುಃಖದಿಂದ ಬಿಡಿಸುವಂಥದ್ದು ಇದೆ. ಪರ್ಯಾಯಕ ಆ ಧ್ರುವ ದ್ರವ್ಯವೇ ಸ್ವಾಮಿ, ಅರ್ಥಾತ್ ಅದನ್ನು ದುಃಖಿ ಆಗದೇ ಇರುವ ಹಾಗೆ ಸಂರಕ್ಷಣೆ ಮಾಡುವಂಥ ಇದು ಸತ್ಯ ಇದೆ ವಿಜಯಣ್ಣ. ಮತ್ತು ಆ ಪರ್ಯಾಯ ಸ್ವಯಂ ಅಲ್ಲಿ ಧ್ರುವ ದ್ರವ್ಯ ಅನ್ನೋದು ಉಳಿದೇ ಇಲ್ಲರಿ. ಧ್ರುವ ದ್ರವ್ಯ ಅನ್ನೋದು ಅಲ್ಲಿ ಎರಡು ಉಳಿದೇ ಇಲ್ಲ. ದ್ರವ್ಯನ ಒಂದಾಗಿ ಬಿಟ್ಟಿದೆಯೋ ಅಥವಾ ಪರ್ಯಾಯನ ದ್ರವ್ಯ ಆಗಿ ಬಿಟ್ಟಿದೆ. ಏನಿದೆ? ದ್ರವ್ಯ ಪರ್ಯಾಯವನ್ನ ತನ್ನ ಉದರದೊಳಗೆ ಗ್ರಹಣ ಮಾಡಿ ಪರ್ಯಾಯದ ಅಭಾವ ಮಾಡಿಬಿಟ್ಟಿದೆಯೋ
ಅಥವಾ ಪರ್ಯಾಯವೇ ಸಂಪೂರ್ಣ ಮಾಲೀಕಾಗಿ ಧ್ರುವದ ಯಾವ ಒಂದು ಅಸ್ತಿತ್ವ ಲೋಕದೊಳಗೆ ಹೇಳಲಾಗುತ್ತಿತ್ತೋ ಅದನ್ನೆಲ್ಲ ತನ್ನದಾಗಿಸಿಕೊಂಡಿದ್ದೀರಿ. ಏನಿದೆ ನಿಜವಾಗಿ ನೋಡಿದರೆ ಆ ದ್ರವ್ಯದ ನಿಧಿಯೆಲ್ಲ ಪರ್ಯಾಯದ್ದನ ಅದ ರೀ. ವಾರಿಸ್ ಅದಕ್ಕೆ ಪರ್ಯಾಯನೇ ಇದೆ ರೀ. ಅದರ ವಾರಸದಾರರ ಇಲ್ಲದೇ ಇರುವ ಕಾರಣದಿಂದ ಆ ನಿಧಿ ಹೇಗಿದೆಯೋ ಹಾಗೆ ಹಾಗೆ ಆ ಪ್ರತಿ ಸಮಯದ ಪರ್ಯಾಯದ ಹಿಂದೆ ಇದೆ ಮತ್ತು ಇದೆ. ಯಾವ ಪರ್ಯಾಯ ಹಿಂದಿರುಗಿ ನೋಡಿತೋ ಆ ಪರ್ಯಾಯಕ ಸಂಪೂರ್ಣ ಆ ನಿಧಿ ಏನಿದೆ ಪ್ರಾಪ್ತಿ ಇದೆ. ಹಾಗಾದ್ರೆ ಇನ್ನು ಪ್ರಯೋಜನ ಒಂದಿಷ್ಟಾಯ್ತು. ಯಾರಿಗಾಯ್ತು? ವರ್ತಮಾನದ ಯಾವ ಪರ್ಯಾಯ ಇತ್ತಲ್ಲ ಆ ಪರ್ಯಾಯ ಆ ಧ್ರುವ ದ್ರವ್ಯದೊಳಗ ತನ್ನ ಎಷ್ಟು ಒಂದು ಕಾಲಾವಕಾಶ ತನ್ನ ಜೀವನ ಇತ್ತಲ್ಲ ಅಷ್ಟು ಅದರಲ್ಲೇ ಸಮರ್ಪಿತ ಆಗುವುದರಿಂದ ಆ ಒಂದು ಸಮಯ ಮಾತ್ರ ಅದಕ್ಕೆ ಪೂರ್ಣ ರೂಪದ ಪ್ರಯೋಜನ ಸಿದ್ಧ ಆಯಿತು. ಪೂರ್ಣ ರೂಪದ ಪ್ರಯೋಜನ ಆ ಪರ್ಯಾಯಕ್ಕೆ ಸಿದ್ಧ ಆಯ್ತ್ರಿ. ಯಾವ ಪರ್ಯಾಯ ಧ್ರುವ ದ್ರವ್ಯವನ್ನ ನಂಬಿ ಬಂತೋ, ಯಾವ ಪರ್ಯಾಯ ಧ್ರುವ ದ್ರವ್ಯವನ್ನು ಉತ್ಕೃಷ್ಟ ಪ್ರಭು ಜಿನ ಸ್ವಾಮಿ ಅಂಥೇಳಿ ಸ್ವೀಕಾರ ಮಾಡಿ ತನ್ನ ಸಂಪೂರ್ಣ ಗರ್ವವನ್ನ, ತನ್ನ ಸಂಪೂರ್ಣ ಯಾವ ಅನಾದಿ ಕಾಲದ ಉದ್ಧಟತನ ಇತ್ತೋ ಅದನ್ನ, ತನ್ನ ಸಂಪೂರ್ಣ ಅಜ್ಞಾನವನ್ನ, ಮೂರ್ಛೆಯನ್ನ, ಮಿಥ್ಯೆಯನ್ನ, ಆ ಯಾವ ಚಂಚಲತೆಯನ್ನ ತೊರೆದು ಬಂತೋ ಆ ಪರ್ಯಾಯಕ್ಕ ಅಲ್ಲಿ ಒಂದಿಷ್ಟು ಏನಾಯ್ತು, ಒಂದು ಸಮಯ ಮಾತ್ರ ಪೂರ್ಣ ಆ ನಿಧಿ ಸಿಕ್ಕಿ ಪ್ರಯೋಜನ ಆಯ್ತು. ಇನ್ನು ಮುಂದ ಯಾವಾಗಲೂ ನನಗೆ ನಿನ್ನದೇ ಪ್ರಯೋಜನ ಇದೆ ಅಂತ ಹೇಳಿ ಹೇಳೋದು ಯಾವುದ? ಅದು ಜ್ಞಾನ ಹೇಳ್ತಾ ಇದ್ದೀರಿ. ಜ್ಞಾನ ಆ ಧ್ರುವ ದ್ರವ್ಯದ ಉತ್ಕೃಷ್ಟವಿರುವಂಥ, ಪ್ರಭುವಿರುವಂಥ, ಜಿನವಿರುವಂಥ, ಸ್ವಾಮಿ ಇರುವಂಥ ಆ ಧ್ರುವ ದ್ರವ್ಯ ಚೈತನ್ಯ ಅರೂಪಿ ಅಸಂಖ್ಯ ಪ್ರದೇಶಿ ಅನಂತ ಗುಣ ಸಂಪನ್ನ ಸ್ವಯಂಭೂ ಇರುವಂತಹ ಜ್ಞಾಯಕ ತತ್ವ. ಇದುವೇ ನಾನಿದ್ದೇನೆ ಅಂಥೇಳಿ ಜ್ಞಾನ ಸತತ ಕಾರ್ಯ ಮಾಡ್ತಾ ಇರೋದು. ಯಾವ ಪರ್ಯಾಯ ಅದನ್ನು ಆಶ್ರಯಿಸಿ ಬರ್ತಿದೆಯೋ ಆ ಪರ್ಯಾಯ ಸ್ವಯಂ ಲಾಭಾನ್ವಿತ ಆಗ್ತಿದೆ, ಆ ಸಮಯ ಸಾಪೇಕ್ಷ ಪ್ರಯೋಜನ ಸಾಧಿಸ್ತಿದೆ. ಆದರೆ ಯಾವತ್ತೂ ಪ್ರಯೋಜನದ ಸಲುವಾಗಿ ಕಾರ್ಯ ಆ ಪರ್ಯಾಯ ಮಾಡಬೇಕೆ, ಜ್ಞಾನ ಮಾಡಬೇಕ್ರಿ. ಯಾವತ್ತೂ ಅಂಥದೇ ಪ್ರಯೋಜನದ ಸಲುವಾಗಿ ಕಾರ್ಯ ಯಾರು ಮಾಡ್ಬೇಕು? ಜ್ಞಾನ ಮಾಡಬೇಕು. ಒಂದು ಸಮಯದ ಪರ್ಯಾಯ ಏನಿತ್ತು ಅದು ಒಂದಿಷ್ಟು ಲಾಭ ಆಯಿತು ಅನ್ನೋದು ತಿಳಿತ್ರಿ, ಜ್ಞಾನ ತಿಳಿತು. ಲಾಭ ಯಾರಿಗಾಯ್ತು? ಆ ಪರ್ಯಾಯಕ್ಕಾಯ್ತ್ರಿ. ಸಂವೇದನ ಅಲ್ಲಿ ಜ್ಞಾನ ಇತ್ತು ಅಥವಾ ಇಲ್ರಿ? ಇತ್ತು. ಅಲ್ಲಿ ಜ್ಞಾನ ಇತ್ತು. ಆ ಪರ್ಯಾಯ ಯಾವುದು ಸ್ವಭಾವದ ಆಶ್ರಯ ಮಾಡಿ ಬಂತೋ ಆ ಸಮಯದಲ್ಲಿ ಜ್ಞಾನ ನೋಡಿತು ಇಲ್ಲಿ ಪ್ರಯೋಜನ ಆಯ್ತಂಥೇಳಿ. ಯಾವ ಸಮಯದೊಳಗ ಪರ್ಯಾಯ ಅನಂತ ಕಾಲದಿಂದ ಬಂದಿಲ್ಲ ಅಂಥೇಳಿ ತಿಳಿದಿತ್ತೋ ಆ ವೇಳೆದೊಳಗೂ ಜ್ಞಾನ ಇತ್ತು. ಯಾವಾಗ ಒಂದು ಪರ್ಯಾಯ ಅದರದ ಸಂಪೂರ್ಣ ಲಾಭದ ಅನುಭವ ಮಾಡಿತೋ ಆ ಸಮಯದೊಳಗೂ ಜ್ಞಾನ ಇತ್ತು. ಮತ್ತು ಭವಿಷ್ಯದೊಳಗೂ ಕೂಡ ಜ್ಞಾನ ಇರೋದಿದೆ. ಪರ್ಯಾಯ ಬರ್ತಿದೆ, ತನ್ನ ನಿಧಿಯ ಉಪಭೋಗ ಮಾಡ್ತಿದೆ, ಹೊರಟು ಹೋಗ್ತಿದೆ. ಪರ್ಯಾಯ ಬರ್ತಿದೆ, ತನ್ನ ಚಂಚಲತೆ ಅಥವಾ ಉದ್ಧಟತನದ ಪ್ರಯೋಗ ಮಾಡ್ತಿದೆ, ನಾಶ ಆಗಿ ಹೊರಟು ಹೋಗ್ತಿದೆ. ಜ್ಞಾನ ಏನು ಮಾಡ್ತಿದ್ದೀರಿ? ಜ್ಞಾನ ಏನು ಮಾಡ್ತಿದೆ? ಆ ಪರ್ಯಾಯವನ್ನ ನಾನು ಅಂಥೇಳಿ ತಿಳಿತಿತ್ತ ಅನಾದಿ ಕಾಲದಿಂದ. ಈಗ ಆ ಅಂಥ ಪರ್ಯಾಯಗಳಿಗೆ ಒಂದೊಂದು ಸಮಯದ ಯಾವ ಪರ್ಯಾಯಗಳು ಉದಿಸಿ ಬರ್ತವೆಯೋ ಅವು ಭಲೇ ಒಂದು ಸಮಯದ್ದು ಇದ್ರೂ ಕೂಡ ಅಂಥ ಪರ್ಯಾಯಗಳ ಅನಂತ ಕಾಲದವರೆಗೆ ಬರುವುದು. ಒಂದು ಸಮಯದ ಪರ್ಯಾಯದ ಅಪೇಕ್ಷಾದಿಂದ ಒಂದಿಷ್ಟು ಪ್ರಯೋಜನ.
ಮತ್ತು ಪ್ರತಿ ಸಮಯದ ಪರ್ಯಾಯಗಳ ಅಲ್ಲೇ ಬರ್ತಾ ಹೋದು ಅಂತಂದ್ರೆ ಆ ಪ್ರಯೋಜನ ಏನಿದೆ ಅದು ಶಾಶ್ವತ ಪ್ರಯೋಜನ ಇದೆ ಅನ್ನೋದು ಜ್ಞಾನದ ನಿರ್ಣಯ ಇದೆ. ಪ್ರತ್ಯಕ್ಷ ನೋಡಿದೆಲ್ಲ ಅದ. ಯಾವ ಪರ್ಯಾಯ ಸ್ವಯಂ ಬಹಿರ್ಮುಖ ಆಗ್ತಿದೆಯೋ, ಯಾವ ಪರ್ಯಾಯ ಸ್ವಯಂ ಚಂಚಲ ಅಥವಾ ಉದ್ಧಟತನ ಮಾಡ್ತಿದೆಯೋ, ಆ ಪರ್ಯಾಯ ದುಃಖದ ಅನುಭವ ಮಾಡ್ತಿದೆ, ನಾಶಕ್ಕೆ ಪ್ರಾಪ್ತ. ಯಾವ ಪರ್ಯಾಯ ಪ್ರಾಮಾಣಿಕತೆಯಿಂದ ಧ್ರುವದ್ರವ್ಯದ ಆಶ್ರಯ ಮಾಡ್ತಿದೆಯೋ, ಆ ಪರ್ಯಾಯಕ್ಕೆ ಆ ಧ್ರುವದ್ರವ್ಯದಲ್ಲಿ ನಿಹಿತವಿರುವಂಥ ಸಮಸ್ತ ಸುಖ, ಅನಂತ ಸುಖ ಆ ಪರ್ಯಾಯದ್ದಾಗಿ ಬಿಡ್ತಿದೆ. ಆ ಪರ್ಯಾಯ ಅದರ ಅನುಭವ ಮಾಡಿ ತನ್ನ ಜೀವನ ಸಾರ್ಥಕ ಮಾಡಿಕೊಳ್ತಿದೆ. ಅದು ನಷ್ಟ ಆಗಿ ಹೋಯಿತು, ಯಾವುದೇ ಚಂಚಲ ಆಯಿತು ಆ ಪರ್ಯಾಯ. ಇದು ಯಾವುದ ವಿನಯದಿಂದ ಧ್ರುವದ್ರವ್ಯದ ಆಶ್ರಯ ಮಾಡಿತೋ ಅದರ ಜೀವನ ಸಾರ್ಥಕ ಆಯಿತು. ಇದು ನಾಶ ಆಯ್ತನ್ರಿ. ಯಾವುದೇ ಜೀವಂತ ಉಳಿತೋ ಅದನ್ನ ನಾಶ ಆಯ್ತಂತೆ ಹಾಗನ್ನೋದ್ರೆ ತಿಳಿತಾ ಇದೆ. ಯಾವುದೇ ಚೈತನ್ಯ ಪ್ರಾಣದಿಂದ ಪರಿಪೋಷಿಸಲ್ಪಟ್ಟಿತು ಆ ಪರ್ಯಾಯ ಏನಾಯಿತು, ಅದರದ ಜೀವನ ಸಾರ್ಥಕ ಆಯಿತು. ಅದು ಚೈತನ್ಯಮಯ ಆಗಿ ಧನ್ಯ ಆಗಿದೆ. ಯಾವುದೇ ಚಂಚಲತೆ ಮಾಡಿತು, ಬಹಿರ್ಮುಖ ಆಯಿತು, ಆ ಪರ್ಯಾಯ ಏನಾಯ್ತು ರೀ, ಚೈತನ್ಯ ಶೂನ್ಯ ಆಗಿ ಹೋಯಿತು, ಅರ್ಥಾತ್ ನಾಶ. ಚೈತನ್ಯಾನಂದದ ಅನುಭವ ಯಾವುದು ಮಾಡಿತೋ ಆ ಪರ್ಯಾಯ ಕೂಡ ಒಂದು ಸಮಯದನೇ ಇತ್ತು, ಆದ್ರೆ ಅದನ್ನು ನಾಶ ಆಗಲಿಲ್ಲ. ತಿಳಿತಾ ಇದೆ. ಹಾಗಾದ್ರೆ ಆ ಪರ್ಯಾಯ ಇದೆಯೇನ? ಹೌದು. ಅದರಲ್ಲಿ ಎಷ್ಟು ಜೀವನ ಕಾಲ ಇತ್ತಲ್ಲ ಅಷ್ಟದ ಜೀವಿಸಿದರೆ. ಹೇಗ ಪ್ರಭುತ್ವ ರೂಪದಿಂದ ಜೀವಿಸಿದರೆ, ಉತ್ಕೃಷ್ಟ ರೂಪದಿಂದ ಜೀವಿಸಿದರೆ, ಜಿನನಾಗಿ ಜೀವಿಸಿದರೆ, ತನ್ನ ಸ್ವಾಮಿ ತಾನೇ ಆಗಿ ಜೀವಿಸಿದರೆ. ಅನಾಥ ಮುನಿ ಬರ್ತಿದೆಯಲ್ಲ, ಆ ಅನಾಥ ಮುನಿ ಏನು ಹೇಳ್ತಾರೆ, ಶ್ರೇಣಿಕದೊರೆ ಕೇಳ್ತಾನೆ, ನೀ ಅನಾಥ ಇದ್ದಿ, ಯಾರನ್ನೇ ನಿನ್ನ ಹೆಸರು? ಅನಾಥ. ಅವ ದೀಕ್ಷಾ ಹೇಗೆ ತಗೊಂಡಿದ್ದ ಗೊತ್ತಿದೆ ರೀ, ಘಟನೆ ಗೊತ್ತಿದೆಯೋ ಅಥವಾ ಇಲ್ಲರಿ? ದೀಕ್ಷಾ ಹೇಗೆ ತಗೊಂಡಿದ್ದ? ಅನಾಥ ಮುನಿ ದೀಕ್ಷಾ ಹೇಗೆ ತಗೊಂಡಿದ್ದ ಗೊತ್ತಿಲ್ಲ? ಕೇಳಿ ಇಲ್ರಿ. ಅನಾಥ ಮುನಿ ದೀಕ್ಷಾ ತಗೊಂಡಿದ್ರೆ ಗೊತ್ತಿದ್ರೆ ಅನಾಥ ಆಗಿ ಬರ್ತಾರೆ ಅಂತಿಲ್ಲ ಅನ್ಕೊಂಡಿದ್ದೆ. ರೋಗ ಆಗಿರ್ತಿದೆ, ಅಸಾಧ್ಯ ರೋಗ ಆಗಿರ್ತಿದಿರ್ಲೆ, ಅಸಾಧ್ಯ ರೋಗ ಆಗಿರ್ತಿದೆ. ಎಲ್ಲ ಪ್ರಕಾರದ ಉಪಾಯ ಮಾಡ್ತಾರೆ. ತಂದೆ ತಾಯಿ ಇದ್ದಾರೆ, ಅಣ್ಣ ತಮ್ಮಂದಿರು ಇದ್ದಾರೆ, ಅತ್ತಿಗೆಯರಿದ್ದಾರೆ, ಅಕ್ಕಂದಿರಿದ್ದಾರೆ, ಪತ್ನಿಯರಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಪಾಲಿನ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ವರ ಕೇಳ್ತಾ ಇದ್ದಾರೆ, ಯಾರು ಪೂಜಾದಿಗಳನ್ನು ಮಾಡ್ತಾ ಇದ್ದಾರೆ, ಯಾರು ಔಷಧಾದಿಗಳನ್ನು ಮಾಡ್ತಾ ಇದ್ದಾರೆ, ಯಾರು ದಾನಾದಿಗಳನ್ನು ಕೊಡ್ತಾ ಇದ್ದಾರೆ. ಇವನ ರೋಗ ಗುಣ ಆಗಲಿ. ಅವನಿಗೆ ಇಷ್ಟ ಸಂತಾಪ ಆಗ್ತಿದೆ. ಕೊನೆಗೊಂದು ದಿವಸ ರಾತ್ರಿ ವಿಚಾರ ಮಾಡಿ ಮಲ್ಕೊಳ್ತಾನೆ. ಜಿನೇಂದ್ರ ಪ್ರಭುವಿಗೆ ಒಂದಿಷ್ಟು ಚಾಲೆಂಜ್ ಮಾಡ್ತಂತೆ. ಈ ರೋಗ ನಾಳೆ ಬೆಳಗಿನವರೆಗೆ ಗುಣ ಆಯಿತು ಅಂತಂದ್ರೆ ನಾ ಈ ನಿಕೃಷ್ಟ ಸಂಸಾರದೊಳಗೆ ಉಳಿಯುವುದಿಲ್ಲ. ನಾನು ದೀಕ್ಷಾ ತಗೊಂಡು ನನ್ನ ಆತ್ಮ ಕಲ್ಯಾಣ, ಇಂಥ ರೋಗಮಯ ದೇಹದ ಹರಣ ಮಾಡುವಂಥ ಪ್ರಸಂಗನ ಬರುವ ಸ್ಥಾನದಲ್ಲಿ ನಾನು ಮೈ ಮರೆತು ಉಳಿಯುವುದಿಲ್ಲ. ನಾನು ನನ್ನ ಆತ್ಮನನ್ನ ದೇಹಾತೀತ ಮಾಡಿಕೊಳ್ಳುವಂಥ ಮಾರ್ಗದೊಳಗೆ ಬಂದು ಬಿಡ್ತೇನೆ ಅಂಥೇಳಿ ದೃಢ ನಿಶ್ಚಯ ಮಾಡಿ ಮಲ್ಕೊಳ್ತಾನೆ. ಬೆಳಿಗ್ಗೆ ರೋಗರಹಿತ ಆಗ್ತಾನೆ. ತನ್ನ ನಿಶ್ಚಯದ ಅನುಸಾರ ದೀಕ್ಷಾ ತಗೋಬೋದೇನ್ರಿ ನೀವು? ಒಂದು ವೇಳೆ ತಪ್ಪಿ ಹಾಗೆ ನಿರ್ಣಯ ಮಾಡಿದ್ರಿ ಅಂತಂದ್ರೆ ಕಥೆ ಯಾರ್ದೋ ಅಂಥೇಳಿ ಕೇಳಬಾರ್ದ್ರಿ. ನನ್ನಲ್ಲೇ ಆ ಪ್ರಕಾರದ ಭಾವ ಇದೆಯಾ, ನನ್ನ ಕಲ್ಯಾಣ ಹೇಗಾಗೋದು?
ಅಕ್ಷರ ಓದಿದ್ರೆ ಕಲ್ಯಾಣ ಆಗುವುದಿಲ್ಲರಿ. ಅಕ್ಷತೆಯನ್ನು ಸಮರ್ಪಣೆ ಮಾಡಿದ್ರೆ ಅಕ್ಷಯ ಪದ ಸಿಗುವುದಿಲ್ರಿ. ಬರೇ ಹುಚ್ಚರ ಆಟ ಇದೀರಿ, ಅದ ಮಕ್ಕಳ ಆಟದ ಹಾಗೆ ಮಾಡ್ತಾ ಇದ್ದೀವ್ರಿ. ಮುಂದ ಆ ಮುನಿ ಶ್ರೇಣಿಕದವರಿಗೆ ಭೇಟಿಯಾಗಿ ಶ್ರೇಣಿಕದವರಿಗೆ ಕೇಳಿದ ನಂತರ, ನಾನು ಅನಾಥ ಇದ್ದೀನಿ, ಹೌದಾ, ನಿನಗೆ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲಲ್ಲ, ನಿನಗೂ ಯಾರೂ ಇಲ್ಲ ಅಂತ ಹೇಳ್ತಾರೆ. ನನಗೆ ಯಾಕೆ ಯಾರಿಲ್ಲ, ನಾ ರಾಜಗೃಹ ನಗರದ ದೊರೆ ಇದ್ದೇನೆ, ಅನೇಕ ರಾಣಿಯರಿದ್ದಾರೆ, ಪ್ರಜೆಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ರಾಜ ಬೊಕ್ಕಸ ಇದೆ, ಎಲ್ಲ. ಆಗ ಅವನು ಹೇಳ್ತಾನೆ, ಅನಾಥ ಶಬ್ದದ ಅರ್ಥ ನಾಥ ಅರ್ಥಾತ್ ಒಡೆಯ, ನನ್ನ ರಕ್ಷಣೆ ಮಾಡುವಂಥ ಒಡೆಯ, ನಾಥ, ಸ್ವಾಮಿ, ಈ ಮೂರು ಲೋಕದೊಳಗೆ ಯಾರೂ ಇಲ್ಲ ಅಂಥೇಳಿ ನಾ ಅನಾಥ. ಅನಾಥ ಅಂತಂದ್ರೆ ನಾವು ಲೌಕಿಕದೊಳಗೆ ಯಾವ ಪ್ರಕಾರ ಅರ್ಥ ಮಾಡ್ತೇವೋ ಹಾಗಲ್ಲ. ನನ್ನ ಸುಖ ದುಃಖಗಳಿಗೆ ಕಾರಣೀಭೂತವಾದಂಥ ಸ್ವಾಮಿಯೋರ್ವ ಈ ಮೂರು ಲೋಕದಲ್ಲಿ ಇಲ್ಲ. ನನ್ನ ಸುಖ ದುಃಖಕ್ಕೆ ನಾನೇ ಕಾರಣ, ನನ್ನ ಸಂಸಾರ ಮೋಕ್ಷಕ್ಕೆ ನಾನೇ ಕಾರಣ, ನನ್ನ ಹರ್ಷ ವಿಷಾದ ನಂದ ಏನೇನು ಆಗ್ತಾ ಇದೆಯೋ ಅದಕ್ಕೆಲ್ಲವೂ ನಾನೇ. ನನ್ನನ್ನು ಈ ಪ್ರಕಾರ ಮಾಡಿಸುವಂಥವ್ರು ಬೇರೆ ಯಾರೂ ಇಲ್ಲ. ನನ್ನನ್ನು ವೃದ್ಧ ಯಾರು ಮಾಡಿದ್ದಾರೆ, ನನ್ನನ್ನು ತರುಣ ಯಾರು ಮಾಡಿದ್ದಾರೆ, ಯಾರೂ ಮಾಡಲಿಲ್ಲ. ನನ್ನಷ್ಟಕ್ಕೆ ನಾನೇ ತಿಳಿದಿದ್ದೇನ್ರಿ ಈ ದೇಹದ ಸಂಯೋಗದಿಂದ. ದೇಹಕ್ಕೆ ಯಾವುದು ಬೇಕು ಅದು ದೇಹದ ಯೋಗ್ಯತೆ ಇದ್ರೆ ಪ್ರಾಪ್ತ ಆಗ್ತಿದೆ ಅನ್ನೋದನ್ನು ನಿನ್ನೆ ನೋಡಿದೆವೋ ಅಥವಾ ಇಲ್ಲ? ಆ ಜೀವದ ಉಪಯೋಗಿ ಕಡೆ ಸ್ವಲ್ಪ ಕೂಡ ಇಲ್ಲ. ಸಾಧರ್ಮಿಯೋರ್ವರ ದಿನನಿತ್ಯ ಬರುವಂಥ ಇಲ್ಲಿ ಕೂಡುವಂಥ ದಡೋತಿ ಮೌಸಿ ರೀ, ಸರೋಜ ಮೌಸಿ, ಆ ದೇಹದ ಕಡೆಗೆ ಪ್ರಜ್ಞೆನೇ ಇಲ್ಲ. ಆದ್ರೆ ಅದರದೆಲ್ಲ ವ್ಯವಸ್ಥೆ ನಡೆದಿದೆಯೋ ಅಥವಾ ಇಲ್ರೇ? ಎಷ್ಟು ವಿಶ್ವಾಸ ಆಯ್ತು ನಮಗೆ ನಾನೇ ಮಾಡ್ತೇನೆ ಅನ್ನಿಸ್ತಾ ಇದ್ದೀರಿ. ಒಂದು ಸ್ವಲ್ಪ ಕೂಡ ಈ ಲೋಕಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದಿಂದ ಪ್ರತಿಕ್ರಿಯಿಸುವ ಸ್ಥಿತಿಯಲ್ಲಿ ಆ ಜೀವ ಇಲ್ಲ. ಆದರೆ ದೇಹದ ಶುಚಿರ್ಭೂತತೆ ನಡೆದದ್ದಿದೆ, ದೇಹದ ಆಹಾರ ನಡೆದದ್ದಿದೆ, ದೇಹದ ನಿಹಾರ ನಡೆದದ್ದಿದೆಯೋ ಅಥವಾ ಇಲ್ಲ? ರೋಗಕ್ಕೆ ಔಷಧಿ ನಡೆದದ್ದಿದೆ. ಎಂಥ ಭ್ರಾಂತಿ ಇದೆ ರೀ ಈ ಜೀವಕ್ಕೆ. ನಾನು ಮಾಡ್ತೇನೆ ಅಂಥೇಳಿ ಕುಂದು ಪ್ರಭುವನ್ನ ಗೌತಮ ಸ್ವಾಮಿಯ ನಂತರ ಮಂಗಲ ಪದದೊಳಗೆ ವಿರಾಜಮಾನ ಮಾಡಿದರೆ ಇಡೀ ವಿಶ್ವ ಸಾಹಿತ್ಯದೊಳಗೆ ಅದ್ವಿತೀಯ ಕೃತಿ ಏನ ಕರ್ತ ಕರ್ಮ. ನಾನು ಮಾಡ್ತೇನೋ ಇದು ನಾನು ಮಾಡಿದ ಕಾರ್ಯ, ಇದು ಹೋಗುವುದಿಲ್ಲ ನಮ್ದರೆ. ನಾನು ಮಾಡ್ತೇನೆ, ಯಾರು ಮಾಡ್ತಾರೆ? ಈ ಕಾರ್ಯ ನಾನು ಮಾಡಿದ್ದೇನೆ. ಅಲ್ಲಿ ಆ ಜೀವ ಏನು ಮಾಡ್ತಾ ಇದ್ದೀರಿ? ಆ ದೇಹದ ಕಾರ್ಯ ಮಾಡ್ತಾ ಇಲ್ಲ, ಪರದ್ರವ್ಯದ ಕಾರ್ಯ ಅಂತೂ ಮಾತನೇ ಇಲ್ಲ. ಹಾಗಾದ್ರೆ ಆ ದೇಹದ ಕಾರ್ಯ ದೇಹದ ಯೋಗ್ಯತೆಯಿಂದ ನಡೆದಿದ್ದೀರಿ. ನೌಕರ್, ಚಾಕರ್, ರೊಕ್ಕ, ರೂಪಾಯಿ, ಮಕ್ಕಳ ಅವರೆಲ್ಲ ಯಾವುದರ ಸಲುವಾಗಿ ನಡಕಟ್ಟಿ ನಿಂತಿದ್ದಾರೆ? ಅದರದ್ದು ಯೋಗ್ಯತೆ ಇದೆ, ನಿಮಿತ್ತ ರೂಪದಿಂದ ಪುಣ್ಯ ಇದೆ. ಎಷ್ಟು ಸಜ್ಜನ ಜೀವ. ದೇಹದ ಸ್ವತಂತ್ರತೆ, ಕರ್ಮದ ಸ್ವತಂತ್ರತೆ, ಈ ಜೀವದ ವಿಭಾವದ ನಿರರ್ಥಕತೆ ಲಕ್ಷ್ಯದೊಳಗೆ ಬರಕಬೇಕ್ರಿ, ಜೀವಕ್ಕೆ ಬರಕಬೇಕು. ಜ್ಞಾನಿಗಳಿಗೆ ಬಂದ ಉಪಯೋಗ ಇಲ್ಲ, ಜೀವಕ್ಕೆ ಸ್ವಯಂ ನಮಗೆ ಬರಲಿಕ್ಕೆ ಬೇಕ್ರಿ. ಕರ್ಮದ ಸ್ವತಂತ್ರತೆ ಇದೆ, ದೇಹದ ಸ್ವತಂತ್ರತೆ ಇದೆ, ಪ್ರತಿಯೊಂದು ಪರಮಾಣು ಸ್ವತಂತ್ರ ಇದೆ. ಆದರೆ ಈ ಜೀವ ವಿಭಾವದ ರಾಶಿಯೊಳಗ ಹೂತು ಹೋಗ್ತಾ ಇದ್ದೀರಿ. ಎಷ್ಟು ವಿಭಾವದ ರಾಶಿ ನಮ್ಮಲ್ಲಿ. ಯಾವ ಕ್ಷೇತ್ರದೊಳಗೆ ಹೋದ್ರೂ ಕೂಡ ವಿಭಾವ. ಅದಕ್ಕೆ ಎಲ್ಲಿಯವರೆಗೆ ಜ್ಞಾನ ಜಾಗೃತಿ ಇದೆಯೋ ಅಲ್ಲಿಯವರೆಗೆ ಈ ಮೂರರ ಸ್ವರೂಪವನ್ನು ತಿಳಿಯಲಿಕ್ಕೆ ಬೇಕು. ಕರ್ಮ, ದೇಹ,
ವಿಭಾವ. ಮೂರು ಸ್ವತಂತ್ರದವು. ಆ ಮೂರರ ಜೊತೆಗೆ ಸ್ವಲ್ಪ ಕೂಡ ಚೈತನ್ಯ ಸ್ವರೂಪಿ ಆತ್ಮದ ಸಂಬಂಧ ಇಲ್ಲ. ಇದು ನಿರ್ಣಯ ಯಾರ ಜೀವನದೊಳಗೆ ಆಗಲಿಲ್ಲ, ಅವರ ಜೀವನ ಒಳಗ ಆ ಜೀವದ ಉಪಯೋಗ ಏನು ನಡೆದಿದೆ ಗೊತ್ತಿಲ್ಲ, ಹಗಲಿದೆ ಗೊತ್ತಿಲ್ಲ, ರಾತ್ರಿದೆ ಗೊತ್ತಿಲ್ಲ, ಯಾರಿದ್ದಾರೆ ಗೊತ್ತಿಲ್ಲ. ಈ ದೇಹದಲ್ಲಿ ಇರುವೆಳೆದೊಳಗನೆ ಈ ಸ್ಥಿತಿ ಆಗಿದೆ ಅಂದಮೇಲೆ ಈ ದೇಹ ಬಿಟ್ಟ ನಂತರ ಇದು ಯಾವುದರ ಸ್ಮೃತಿ ಪರಿಚಯ ಉಳಿಸುತ್ತದೆ. ಯಾವ ಅಭಿಮಾನದೊಳಗಿದೆಯೋ ನಾವು, ಯಾವ ಸೀಮೆಯ ಅಭಿಮಾನ ಪಡುವಂಥ ಯಾವ ಸೀಮೆಯ ಕಾರ್ಯ ಮಾಡಿದ್ದೇವ್ರಿ. ವಸ್ತುಸ್ಥಿತಿ ಹೀಗೆ ಇದೆ. ಒಂದು ಕ್ಷಣ ಅಂತೇವ್ರಿ, ಒಂದು ಕ್ಷಣ ದೃಶ್ಯವನ್ನು ನೋಡಿದ ನಂತರ ಒಳಗ ಪ್ರಾಮಾಣಿಕ ಜ್ಞಾನ ಜಾಗೃತ ಆಗ್ತಿದೆ. ಮತ್ತದ ಅನಾದಿ ಸಂಸ್ಕಾರದಿಂದ ಅಪ್ರಾಮಾಣಿಕ ಸ್ಥಾನದೊಳಗೆ ಪ್ರವೃತ್ತ ಆಗ್ತಿದೆ. ಕಣ್ಣು ಮುಂದನೆ ಶರೀರ ಕೊಳ್ತು ಹೋಗ್ತಾ ಇದೆ. ಕಣ್ಣು ಮುಂದನೆ ಶರೀರ ಕೊಳ್ತು ಹೋಗ್ತಾ ಇದೆ, ಸೋರಿ ಹೋಗ್ತಾ ಇದೆ, ಜರ್ಜರಿ. ಇದು ದಿನನಿತ್ಯ 9 ದ್ವಾರದಿಂದ ಬರ್ತಿದೆ ಅಂದ್ರೆ ಸೋರಿಕೆನೇ ಇದೆಯಲ್ಲಪ್ಪ. 9 ನವದ್ವಾರ ಬಗೆ ಖಿನ್ನಕಾರಿ ಹೇಳು, ಅದೇನಿದೆ ರೀ, ಸೋರಿಕೆನೇ ಇದೆ. ಕುಷ್ಠರೋಗ ಆದ್ರೆ ಮಾತ್ರ ನಾವು ಅದು ದೇಹ ಸೋರ್ತಾ ಇದೆ ಅಂತೇವೆ. ಈಗ ಉಳಿದದ್ದು ಎಲ್ಲ 9 ದ್ವಾರದಿಂದ ಸೋರ್ತಾನೆ ಇದೆ. ಅದೇ ಜೀವಕ್ಕೆ ಲಕ್ಷ್ಯದೊಳಗೆ ಬರ್ತಿಲ್ಲ. ಅದು ಇನ್ನೊಬ್ಬರ ಕಥೆ ಅಂತೀವ್ರಿ. ಯಾವುದು ಇದೆ ಈಗ ಮಕ್ಕಳ ಮನೆ ಸರೋಜ ನಿಲಯ ಹೊರಗೆ ಓದು ನೋಡಿದ ಕೂಡಲೇ ಯಾಗ ಅನ್ನಿಸ್ತು. ಸರೋಜ್ ಅಂಥೇಳಿ ಬರುತ್ತೆ. ಎಲ್ಲಿದೆ ಆ ಸರೋಜ್? ಹೇಳಕ್ಕೆ ಹೆಸರಿಂದ ಗಾಯವಾಗಿ ಹೋಗ್ತೀವ್ರಿ. ಅಲ್ಲಿ ಎಲ್ಲಿ ಹೋಗ್ತೇವಲ್ಲಿ ಯಾವುದೂ ಇಲ್ಲೇ ಒಂದು ಸಮಯದ ಒಂದು ಅಂಶ ಕೂಡ ನೆನಪಿರುವುದಿಲ್ಲ. ಅರೆ ಇರುವುದಿಲ್ಲ ಅಂಥೇಳಿ ಯಾರು ಹೇಳಕ್ಕೆ ಯಾಕೆ ಬೇಕಾಗಿದೆ? ನಮಗೆ ಹಿಂದಿನ ಎಷ್ಟು ನೆನಪಿದೆ, ಇದ್ದೇವೋ ಅಥವಾ ಇಲ್ರಿ? ಇಲ್ಲ ಅಂಥೇಳಿ ಒಪ್ಪಬೇಕು. ಬೇಕಾದ್ರೆ ಮರ್ತು ಹೋಗ್ತಿದೆ ಅನ್ನೋದೇ ಸ್ವೀಕಾರ ಮಾಡಿ. ಹಾಗಾದ್ರೆ ಯಾವುದು ಮರ್ತು ಹೋಗ್ತಿದೆ ಒಂದೇ ಒಂದು ಸಮಯ ಮಾತ್ರದೊಳಗ ಅದರ ಸಲುವಾಗಿ ಎಷ್ಟು ವಿಕೃತ ಭಾವ ಮಾಡ್ತೀವಿ, ಎಷ್ಟು ಪ್ರಾಣ ಕೊಡ್ತೇವೆ, ಎಷ್ಟು ಕಷಾಯ ಮಾಡ್ತೇವೆ, ಎಷ್ಟು ಮೋಹ ಮಾಡ್ತೇವೆ, ಎಷ್ಟು ಮಾತ್ಸರ್ಯ ಮಾಡ್ತೇವೆ. ಇದನ್ನು ನಾನು ಅಂಥೇಳಿ ತಿಳ್ಕೊಂಡು ಇದು ಒಂದೇ ಒಂದು ಸಮಯದೊಳಗ ಇದರದ ಸಂಯೋಗ ಬಿಟ್ಟು ಹೋದ ನಂತರ ಈ ವಸ್ತು ಮಹಾ ಅಪವಿತ್ರ ಅನ್ನಿಸಿಕೊಂಡ ಆ ನಿಕೃಷ್ಟವಾದಂಥ ಸ್ಥಾನಕ್ಕೆ ಹೋಗ್ತಿದೆ. ಯಾರೋ ಕೊಂಡೊಯ್ತಾರೆ, ಯಾರೋ ಅಗ್ನಿ ಸಂಸ್ಕಾರ ಮಾಡ್ತಾರೆ, ಭಸ್ಮೀಭೂತಾಗಿ ಹೋಗ್ತಿದೆ. ಅದರ ಅಗ್ನಿ ಸಂಸ್ಕಾರ ಮಾಡಿದ ನಂತರ ಅವರು ತಮ್ಮ ಸಂಸಾರದೊಳಗೆ ಒಂದಾಗಿ ಹೋಗ್ತಾರೆ. ಈ ಜೀವ ಅಲ್ಲಿ ಇನ್ನೊಂದು ಭವಕ್ಕೆ ಹೋಗಿರ್ತಿದೆ. ತನ್ನ ಪಾಪ ಪುಣ್ಯದ ಅನುಸಾರವಾಗಿ ಅಲ್ಲಿ ಪುನಃ ಸಂಘರ್ಷ ಆರಂಭ ಮಾಡ್ತಿದೆ. ಈಗ ಇರುವಾಗನ ಇಂಥ ಅವಸ್ಥೆಯನ್ನು ನೋಡಿದ ನಂತರ ಎಲ್ಲ ನಡೆದಿದೆಯಲ್ಲ, ದೇಹದ ಕಾಳಜಿ ಜೀವಿಯಲ್ಲಿ ಮಾಡ್ತಾ ಇದ್ದಾನೆ. ಆದರೆ ಈ ಜೀವ ಈ ದೇಹದ ಕಾರ್ಯ ಮಾಡುವ ಸಲುವಾಗಿ ನಿರಂತರ ಎಷ್ಟು ವಿಕೃತಿ ಧಾರಣ ಮಾಡ್ತಾ ಇದ್ದಾನೆ. ತನ್ನ ಸ್ವರೂಪವನ್ನು ಮರೆತು ಎಷ್ಟು ದಯೆಯ ಭಾವದಿಂದ ಹೇಳವರು. ಕಣ್ಣ ನೀರು ಬರಬಾರ್ದು ತಾಯಿ, ಹೇಮೋಗ್ಲೋಬಿನ್ ಕಡಿಮೆ ಆಗ್ತೈತಿ, ನಿಮ್ಮದು ಹೇಮೋಗ್ಲೋಬಿನ್ ಭಾಳ. ಈಗ ಆ ಜೀವದ ಮೇಲೆ ದಯೆ ನಾವು ಯಾವ ಪ್ರಕಾರ ಮಾಡೋದು ಸಾಧ್ಯ ಇದೆ? ಆ ಜೀವ ತನ್ನನ್ನು ತಾನು ತಿಳ್ಕೊಳ್ಳಿ ಅನ್ನುವ ಒಂದೇ ಒಂದು ವಿರೋಧಂತೂ ಧರ್ಮದ ಸಲುವಾಗಿ ಇದ್ದೇ ಇರ್ತಿದೆ. ವಿರೋಧ ಮಾಡೋರ್ದು ದೋಷ ಅಲ್ಲ,
ಅದು ಧರ್ಮದೊಳಗೆ ಸ್ಥಿತೀಕರಣ ಮಾಡುವಂಥದ್ದು ಒಂದು ವಿಧಿ ಇದೆ ರೀ ಲೋಕದ. ಅಂಥದ್ರೊಳಗೆ ಯಾವ ಧರ್ಮದ ಸಲುವಾಗಿ, ಆತ್ಮದ ಸಲುವಾಗಿ, ಯಾವ ವಸ್ತು ಸ್ವರೂಪವನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಜಿಜ್ಞಾಸೆ ಆ ಜೀವಕ್ಕೆ ಇತ್ತಲ್ಲ, ಅದು ಸಫಲ ಆಗಲಿ ಅನ್ನೋ ಮಾತಿದೆ. ಓಹೋ ಕೃಷ್ಣ. ನೋಡ್ರಿ, ಜೀವದ ಸ್ವಭಾವ ಹೀಗಿದೆ. ಒಂದು ಅಂಶ ಮಾತ್ರ ಬರೀ ಕರ್ಣೇಂದ್ರಿಯದ ವಿಷಯ ಆಯಿತು. ವಸ್ತು ಸ್ವರೂಪ ಅಥವಾ ಧರ್ಮದ ಉಚ್ಚ ಯಾವ ಫಲ ಇದೆ ಅದು ಬರೀ ಕರ್ಣೇಂದ್ರಿಯದ ವಿಷಯ ಆದ ನಂತರ ಕೂಡ ತನ್ನ ಸಂಬಂಧಿಕರಿಗೆ ಅದು ತಿಳಿಲಿ, ಅದರದ ಲಾಭ ಆಗಲಿ ಅನ್ನೋ ಭಾವ ಸ್ವಾಭಾವಿಕವಾಗಿ ಜೀವನ. ಆದರೆ ಅವರದನ್ನು ಅರ್ಥವಿಸಿಕೊಳ್ಳುವುದಿಲ್ಲ. ಇದನ್ನು ನೋಡಿ ಇದು ಸಂತಾಪ ಪಟ್ಟುಕೊಳ್ತಿದೆ. ಅದರಿಂದ ಇದಕ್ಕೆ ತನಗೇನು ಲಾಭ ಆಗಿದೆಯಲ್ಲ, ಅದರಿಂದ ಇದಕ್ಕೆ ಯಾವ ಪ್ರಯೋಜನನೂ ಆಗ್ತದೆ. ಇಷ್ಟೇ ಆಗ್ತಾ ಇರೋದು ಸ್ಥಿತಿ. ಮರುಗೋದು ಯಾವುದರ ಸಲುವಾಗಿ ವಿಜಯಭಾಯಿ? ಯಾವುದೊಂದಿಷ್ಟು ಕರ್ಣೇಂದ್ರಿಯದ ವಿಷಯ ಆಗಿದೆಯಲ್ಲ, ಈ ಪ್ರಕಾರ ಸಂಸಾರದೊಳಗ ಇಂಥ ಪ್ರವೃತ್ತಿ ಮಾಡುವುದರಿಂದ, ತನ್ನನ್ನು ತಾನು ತಿಳಿಯದೇ ಇರುವುದರಿಂದ, ಅಯೋಗ್ಯಾಚರಣೆ ಮಾಡುವುದರಿಂದ, ಶುದ್ಧಾಶುದ್ಧಿ ಭಕ್ಷಾಭಕ್ಷದ ವಿವೇಕ ಇಲ್ಲದೇ ಇರುವುದರಿಂದ ನಾಳೆ ಈ ಜೀವಗಳ ದುಃಖ ಆಗ್ತಿದೆ, ಇವು ತಿಳ್ಕೊಳ್ಳಿ, ಇವು ಶುದ್ಧಾಶುದ್ಧದ ಆಚರಣೆ ಮಾಡಲಿ, ಭಕ್ಷಾಭಕ್ಷದ ವಿವೇಕ ಇಟ್ಕೊಳ್ಳಿ ಅಂಥೇಳಿ ಜೀವ ಸ್ವಾಭಾವಿಕವಾಗಿ ಭಾವಿಸ್ತಿದೆ. ಅವರಿಗೆ ಹೇಳಲಿಕ್ಕೆ ಹೋದ್ರೆ ಅವರಿಗೆ ಏನು ಮಾಡ್ತಾರೆ? ವಿರೋಧ ಮಾಡ್ತಾರೆ. ಬರೀ ವಿರೋಧ ಮಾಡುವುದಿಲ್ಲ, ಧರ್ಮದ್ದು ಕೂಡ ನಿಂದೆ ಮಾಡ್ತಾರೆ. ಅಂಥ ಜೀವಗಳು ಇರ್ತಾರೆ. ಅವ್ರದ್ದು ಆ ಪ್ರಕಾರದ ವಾಸ್ತವಿಕ ವರ್ತಮಾನದ ಅವಸ್ಥೆ ಇರ್ತಿದೆ. ಅದು ಯಾರೇನು ಮಾಡೋದು? ಆದರೆ ಅದನ್ನು ಅರಗಿಸಿಕೊಳ್ಳುವ ಯೋಗ್ಯತೆ ಈ ದುರ್ಬಲ ಜೀವಕ್ಕೆ ಇರುವುದಿಲ್ಲ ಅಂಥೇಳಿ ಇದು ಸಂಯೋಗ ಬುದ್ಧಿಯನ್ನು ಸ್ವಭಾವದ ಪ್ರಾಪ್ತಿ ಮಾಡಿಕೊಳ್ಳುವ ಅವಸರದೊಳಗೂ ಕೂಡ ಹಾಗೆ ಇಟ್ಕೊಳ್ತಿದೆ ಅಂಥೇಳಿ ಇದಕ್ಕೆ ಸ್ವಭಾವದ ಪ್ರಾಪ್ತಿ ಆಗಲಿಲ್ಲ. ತುಮಿ ಸುದ್ದ ಮಾಗಿ ಮಂಟ್ಲೇಲೆ ಅಸಲ ಈ ಪ್ರಕಾರದ ವಚನ ಜಿನವಾಣಿ ಕೇಳ್ತಾ ಇರೋ ವೇಳೆದೊಳಗ ನಮ್ಮ ಮಕ್ಕಳಿಗೆ ಇದನ್ನು ಕೇಳಿ ಅಂಥೇಳಿ ಸ್ವಾಭಾವಿಕ ಭಾವ ಬರ್ತೈತೆ ಅಂಥೇಳಿ ಪ್ರತ್ಯಕ್ಷ ಸುಧಾತಾಯಿ ಮಾತಾಡ್ತಿದ್ದಾರೆ. ಆ ಭಾವದೊಳಗೆ ತನ್ನ ಕಾರ್ಯ ಮಾಡುವ ಸಾಮರ್ಥ್ಯ ಸ್ವರ ಹೋಗ್ತಿದೆ. ಅವರಿಗೆ ಸಿಗಲಿಲ್ಲ ಅಂಥೇಳಿ ಅವ್ರದ್ದು ಕಲ್ಯಾಣ ಆಗುವುದಿಲ್ಲ, ನಮಗೆ ಶಿಖರನು ಅವ್ರ ಮೋಹ ಬಿಡಲಿಲ್ಲ ಅಂಥೇಳಿ ನಮ್ಮ ಕಲ್ಯಾಣ ಆಗ್ತದೆ. ಇದು ಸಂಸಾರದ ಪರಿಪಾಠ ಹೀಗೆ ನಡೆದುತ್ತಿದೆ. ಇದು ಯೋಗ್ಯ ಅಲ್ಲ. ಶುದ್ಧಾಶುದ್ಧಿಯ ಪಾಲನೆ ಮಾಡ್ರಿ, ಭಕ್ಷಾಭಕ್ಷದ ಪಾಲನೆ ಮಾಡ್ರಿ ಅಂಥೇಳಿ ಹೇಳಿದ್ರು. ಅವ್ರು ಕೇಳುವುದಿಲ್ಲ ಅಂಥೇಳಿ ನಮ್ಮಂಥವ್ರ ಎದುರಿಗೆ ತಮ್ಮ ಅಳಲನ್ನು ತೋಡಿಕೊಂಡ್ರು. ಆದರೆ ಅದರಿಂದ ಏನಾಯ್ತು ರೀ? ಅವತ್ತೂ ಬದಲೇ ಆಗಲಿಲ್ಲ, ಇವತ್ತು ಕಾರ್ಯ ಆಗಲಿಲ್ಲ. ಹೀಗೆ ಅನ್ನಿಸ್ತಿದೆ. ಸಂಯೋಗಂತೂ ಹೀಗೆ ಇರೋದ್ರೆ ಯಾವ ಕಾಲದೊಳಗನು, ಚತುರ್ಥ ಕಾಲದೊಳಗೆ ಕೂಡ ಸಂಯೋಗ ಹೀಗೆ ಇರೋದ್ರೆ. ಧರ್ಮಾತ್ಮರ ಮಾತನ್ನ, ಶಾಸ್ತ್ರಜ್ಞಾನಿಗಳ ಮಾತನ್ನ, ವೃದ್ಧರ ಮಾತನ್ನ ಮಕ್ಕಳು ಕೇಳೋದನ್ನೇ ಇಲ್ರಿ. ಅವ್ರು ಹಂಗಸ್ತಾರ್ರಿ, ನಮ್ಮ ಹಾಗಿರೋ ಒಳಗೊಳಗೆ ನೀವೆಲ್ಲ ಮಾಡಿದ್ರು ಅಥವಾ ಇಲ್ಲ ಅಂತ ಕೇಳ್ತಾರೆ. ಅದನ್ನ ಅವ್ರು ನೋಡಿರ್ತಾರ್ರಿ. ಆದ್ರೆ ಪ್ರಾಮಾಣಿಕತೆಯಿಂದ ನಾವು ಮಾಡಿ ತಪ್ಪಿದೇವಪ್ಪ, ನೀವು ಮಾಡಬೇಡ್ರಿ ಅಂತ ಹೇಳಿ ಹೇಳಿದ್ರೂ ಅವ್ರು ಕೇಳೋದಿಲ್ಲ. ಆ ಮಾತಿನ ವಿಶ್ವಾಸ ಕೇಳೋದಿಲ್ಲ. ಅದಕ್ಕೆ ಎಲ್ಲೋ ಹೋಗ್ತೀರಾ ನಮ್ಮಲ್ಲ आ कडे ಹಾಗೆ ಇದೆ असं समजतच नाही. आपल्या हितासाठी आहे म्हणून समजतच नाही. ಹಾ, ನಮಗೂ ತಿಳಿಯೋದಿಲ್ಲ, ಅವರಿಗಂತೂ ತಿಳಿಯೋದನ್ನೇ ಇಲ್ಲ. ಆದ್ರೆ ನಮಗರೆ ತಿಳಿಬೇಕಿರಲ್ಲ. ಅವರಿಗೆ ತಿಳಿಯೋದಿಲ್ಲ ಅದು ದುಃಖದ ಸಂಗತಿ, ಅಥವಾ ನಮಗೆ ತಿಳಿಯೋದಿಲ್ಲ ಅದು ದುಃಖದ ಸಂಗತಿ. ಏನಿದೆ ನೋಡ್ರಿ, ಅವ್ರಿಗೇನು ಅನ್ನಿಸ್ತಿದೆ, ಈಗ ತಿನ್ನೋ ಶಕ್ತಿ ಇಲ್ಲ, ಅರಿಗಿಸಿಕೊಳ್ಳುವ ಶಕ್ತಿ ಇಲ್ಲ, ಅಲ್ಲಿ ಇಲ್ಲಿ ಹೋಗೋ ಶಕ್ತಿ ಇಲ್ಲ ಅಂಥೇಳಿ ಇದೆಲ್ಲ ಬೇಡ ಅಂಥೇಳಿ ಅಂತಾರೆ ಅವ್ರು, ಅಂಥೇಳಿ ಅವ್ರು ತಿಳಿತಾರೆ. ನಮ್ಮಲ್ಲಿ ಶಕ್ತಿ ಐತೆ, ಸಾಮರ್ಥ್ಯ ಐತೆ, ದುಡ್ಡು ಐತೆ, ಪವರ್ ಐತೆ, ನಾವೆಲ್ಲ ಭೋಗಿಸ್ಬೇಕಂತೇಳಿ ಅವ್ರದ್ದು ಭಾವ ಇರ್ತೈತೆ. ನಿಮ್ಮ ವಯಸ್ಸಿಗೆ ಬಂದ್ಮೇಲೆ ನಾವು ಮಾಡ್ತೇವೆ ಅಂತಾರೆ. ಆದ್ರೆ ನಮ್ಮ ವಯಸ್ಸಿಗೆ ಬರೋ ತನಕ ಅವ್ರು ಇರ್ತಾರೆ ಅನ್ನೋದು ಅದ್ರ ಮೇಲೆ
ಈಗ ನಮ್ಮ ವಯಸ್ಸು ನಮ್ಮ ಜ್ಞಾನವನ್ನು ನಾವು ಅವರಿಗೆ ಧರೆ ಎರಿತಾ ಇದ್ದೇವಲ್ಲ, ಅದು ತಪ್ಪು ಮಾಡ್ತಾ ಇದ್ದೀವಿ. ಹೇಳಬೇಕು, ಹೇಳಬಾರ್ದು ಅಂತಲ್ಲ, ಸಹಜ ರೀತಿಯಿಂದ ಹೇಳಬೇಕು, ಜೀವದ ಕಲ್ಯಾಣದ ದೃಷ್ಟಿಯಿಂದ ಹೇಳಬೇಕು. ಆದರೆ ಅದರಲ್ಲಿ ತನ್ನ ಕಲ್ಯಾಣ ಮಾರ್ಗ ಕುಂಠಿತ ಆಗಬಾರ್ದು. ದಾರಿ ಹೇಳೋದು ಬಂದಾಗ ದಾರಿ ಹೇಳೋದು ಏನಂದ್ರೆ ಈಗ ತಾವು ಹೇಳ್ತಾ ಅದು ಬಂದಾಗಬೇಕು. ಅದು ಬಂದಾಗಬೇಕ್ರಿ. ಸಮರ್ಪಣ ರೂಪದಿಂದ ಹೇಳೋದು ಅದು ಬಂದಾಗಬೇಕು. ಸಹಜ ರೂಪದಿಂದ ಹೇಳೋದು, ಯಾವುದು ತನಗೆ ಜ್ಞಾನ ಇದೆಯೋ ಅದನ್ನು ಹೇಳಬೇಕ್ರಿ. ಹೇಳದೇ ಇದ್ರೂ ಅಪರಾಧ ಇದೆ ರೀ. ಒಂದು ವೇಳೆ ಅವರಲ್ಲಿ ಕೇಳುವ ಯೋಗ್ಯತಾ ಇತ್ತು ಮತ್ತು ನಾ ಹೇಳಲಿಲ್ಲ ಅಂತಂದ್ರೆ ನಾನು ಅಪರಾಧಿ ಆಗಿದ್ದೆ. ಅವರಲ್ಲಿ ವಿಚಾರ ಮಾಡುವ ಸಾಮರ್ಥ್ಯ ಇವತ್ತಿಲ್ಲ ನಾಳೆ ಬರಬಹುದು ಅನ್ನುವ ದೃಷ್ಟಿಯಿಂದ ಹೇಳೋದು. ಜೀವದ ಪರಿಣಾಮ ಒಂದೇ ರೀತಿ ಇರುವುದಿಲ್ಲ, ಬದಲಾಗ್ತಾ ಇರ್ತೀವಿ, ಹೇಳ್ತಾ ಇರೋದ್ರೆ. ಆದರೆ ಆ ಹೇಳುವಿಕೆಯೊಳಗೆ ಕೇವಲ ಕಲ್ಯಾಣದ ಭಾವ ಇರಬೇಕು, ಮೋಹ ಭಾವ ಇರಬಾರ್ದು. ನಮ್ದು ಮೋಹ ಇದೆ ರೀ, ನಮ್ದ ಅನ್ನೋದು ಇದೆ ಅಂಥೇಳಿ ನಮ್ಮ ಕಾರ್ಯ ಸಹಜವಾಗಿ ಹೇಗಾಗುತ್ತೆ, ಸಹಜವೂ ಏನು ಮಾಡೋದಿಲ್ಲ, ನನ್ನನ್ನು ಏನು ಮಾಡೋದಿಲ್ಲ, ಇಲ್ಲ ಸಹಜವಾಗಿ ಎಲ್ಲ ಆತ್ಮಪ್ರಾಪ್ತಿ ಸಹಜವಾಗಿ ಆಗ್ತಿದೆ. ಜ್ಞಾನದೊಳಗನ ಅಷ್ಟು ನಿರಂತರದ ಕ್ರಿಯೆ ನಡಿಬೇಕು. ಇದು ನನ್ನ ಸ್ವರೂಪ ಹೀಗಿದೆ, ನಾನು ವಿಶ್ವದಿಂದ ಪೃಥಕ್ ವಸ್ತು ಇದ್ದೇನೆ, ದೇಹದಲ್ಲಿರುವಂಥ ಪ್ರತಿಯೊಂದು ಪರಮಾಣು ಸ್ವತಂತ್ರ ಸ್ವತಂತ್ರ ಸ್ವತಂತ್ರ. ಯಾವ ಸ್ಕಂಧದಲ್ಲಿ ನಿಂತಿದ್ದಾವೆಯೋ ಆ ಸ್ಕಂಧದ ಜೊತೆಗೆ ಕೂಡ ಯಾವೊಂದು ಪರಮಾಣುವಿಂದ ಯಾವುದೇ ರೀತಿಯ ಸಂಬಂಧ ಆ ಪರಮಾಣು ಸ್ವಯಂ ಇಟ್ಕೊಂಡಿಲ್ಲ ಅಂದಮೇಲೆ ಅಂಥ ಪರಮಾಣುಗಳ ಸ್ಕಂಧ ರೂಪ ದೇಹದ ಜೊತೆಗೆ ನನ್ನದು ಯಾವ ಸಂಬಂಧ ಇದೆ? ಇದರದ ಸತತ ಜ್ಞಾನದೊಳಗೆ ಘೋಲನ್ ಚಿಂತನ್ ಮಂಥನ್ ನಡೀತಾ ಇತ್ತು ಅಂತಂದ್ರೆ ಸ್ವಾಭಾವಿಕವಾಗಿ ಅದು ಸ್ನಿಗ್ಧ ಏನಿದೆ ಅದು ಬಿಡ್ತಾ ಹೋಗ್ತಿದೆ, ಕಾರ್ಯ ಆಗ್ತಾ ಹೋಗ್ತಿದೆ. ಆಗುವುದಿಲ್ಲ ಅನ್ನೋ ಮಾತನೇ ಇಲ್ಲ. ನಮ್ಮಲ್ಲೇ ಸಹಜತೆ ಬರಬೇಕು. ಸಹಜತೆ ಬರುವ ಸಲುವಾಗಿ ತತ್ವದ ಅವಲಂಬನೆ ಜ್ಞಾನಕ್ಕೆ ಸದೈವ ಇರಲಿಕ್ಕೆ. ನಮ್ದ ಅನಾದಿ ಅಜ್ಞಾನದ ಸಂಸ್ಕಾರ ಏನಿದೆ ಅಲ್ಲ ಅದರ ಆಗ್ರಹ ಬಿಟ್ಟು ಹೋಗಿ ವಸ್ತು ಸ್ವರೂಪ ಹೇಗಿದೆಯಲ್ಲ ಅದರದ್ದು ಸ್ವೀಕಾರ ಮಾಡುವಂಥ ಅಭ್ಯಾಸ ನಡಿಬೇಕ್ರಿ. ಕಾರ್ಯ ಹಾಗೆ ಆಗ್ತಿದೆ, ಇದೇ ರೀತಿ ಆಗಿದೆ. ಸಂಸಾರದೊಳಗ ಮುಳುಗಿರುವಂಥ ಜೀವನ ಹೀಗೆ ತನ್ನಲ್ಲೇ ತಾನ ಗುಪ್ತ ಸ್ಥಾನದೊಳಗೆ ಅರೂಪಿ ಜ್ಞಾನದೊಳಗೆ ವಾಸ್ತವಿಕತೆಯನ್ನು ಸ್ವೀಕಾರ ಮಾಡ್ತಾ 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 ಪರಪದಾರ್ಥದಿಂದ ಅಲಿಪ್ತಾಗಿ ಹೋಗ್ತಾರೆ. ಇದು ಒಂದೇ ದಿವಸದೊಳಗ, ಒಂದು ಅಷ್ಟಾನಿಕದೊಳಗ, ಒಂದು ವರ್ಷದೊಳಗ, ಒಂದು ಭವದೊಳಗೂ ಕೂಡ ಆಗುವಂಥ ಕಾರ್ಯ ಅಲ್ಲ. ಒಟ್ಟು ಕಾರ್ಯ ಮಾಡ್ತಾ ಇರಬೇಕು. ಅದರ ಪ್ರಯೋಜನ ಆಗುವುದರ ಅಲ್ಲಿ ಏನು ಹೇಳಿದರು, ನೀ ಕರ್ಮ ಮಾಡಿ ಫಲದ ಕಡೆಗೆ ನೋಡಬೇಡ. ಗೀತಾದೊಳಗ ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ, ನೀ ಕರ್ಮ ಮಾಡು, ನೀ ಕಾರ್ಯ ನಿನ್ನ ವರ್ತಮಾನ ಕರ್ತವ್ಯ ಮಾಡು, ನೀ ಫಲದ ಕಡೆಗೆ ಅವಲೋಕನೆ ಮಾಡಬೇಡ, ದೃಷ್ಟಿ ಹಾಕಬೇಡ. ಅಲ್ಲಿ ಕೃಷ್ಣ ಬೋಧ ಏನೇನು ನೀಡ್ತಾನ್ರಿ, ಇವರು ನನ್ನ ಗುರು ಇದ್ದಾರೆ, ಇವರು ನನ್ನ ತಾತ್ಶ್ರೀ ಇದ್ದಾರೆ, ಇವರೆಲ್ಲ ನನ್ನ ಅಣ್ಣಂದಿರಿದ್ದಾರೆ. ಯುದ್ಧ ರಂಗದೊಳಗೆ ಯಾರೂ ಇರುವುದಿಲ್ಲ, ಯುದ್ಧ ರಂಗದೊಳಗೆ ಶತ್ರು ಮಾತ್ರ. ಅದೇ ಎರಡು ಪ್ರಕಾರದ ವಿಚಾರದಿಂದ ಯಾವ ಕಾರ್ಯ ಸಿದ್ಧ ಆಗುವುದಿಲ್ಲ. ಯುದ್ಧ ರಂಗದೊಳಗೆ ಬಂದ ನಿಂತ ಮೇಲೆ ನಾವು ಕೇವಲ ಶತ್ರು ಅದನ್ರಿ. ಕೃಪಾಚಾರ್ಯ ಇದ, ನೀವು ದ್ರೋಣಾಚಾರ್ಯ ಇದ, ನೀವು ಭೀಷ್ಮರು ಇದ, ನೀವು ದುರ್ಯೋಧನ, ನನ್ನ ಅಣ್ಣ, ನನ್ನ ದೊಡ್ಡಪ್ಪನ ಮಕ್ಕಳಿದ, ಇದು ಯಾವುದು ಕೆಲಸಕ್ಕೆ ಅದು ಮಾಡಿದರೆ ಈ ಕೆಲಸ ಯಶಸ್ವಿ ಆಗುತ್ತಿಲ್ಲ. ಅದಕ್ಕೆ ಎಲ್ಲಿಯವರೆಗೆ ನಾವು ಸಂಸಾರದೊಳಗೆ ಇದ್ದೇವೆ, ಸಂಯೋಗದೊಳಗೆ ಇದ್ದೇವೆ, ಅರ್ಥಾತ್ ಸಂಯೋಗಾತೀತ ಸ್ವಭಾವದಲ್ಲಿನ ಸ್ಥಿರ ಉಳಿಯುವಂಥ ಒಂದು ಸಾಮರ್ಥ್ಯ ಶಕ್ತಿ ನಮ್ಮಲ್ಲಿ ಎಲ್ಲಿಯವರೆಗೆ ಬಂದಿಲ್ಲ ಅಲ್ಲಿಯವರೆಗೆ ಆ ಶಕ್ತಿಯ ಸಂಪಾದನೆ ಮಾಡೋದಿದೆ. ಸಂಯೋಗದೊಳಗೆ ಏನೂ ಮಾಡುವುದಿಲ್ಲ. ಸಂಯೋಗದೊಳಗೆ ಏನೂ ಮಾಡುವ ಅಧಿಕಾರನೂ ನಮಗಿಲ್ಲ, ಮಾಡುವ ಸಾಮರ್ಥ್ಯನೂ ಇಲ್ಲ, ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಸ್ವಯಂ ಪರಿಣಮನಶೀಲ ವಸ್ತುವಿನೊಳಗೆ ನಾವೇನು ಮಾಡೋದು ಸಾಧ್ಯ ಇದೆ ರೀ? ಯಾರೇನು ಮಾಡೋದು ಸಾಧ್ಯ ಇದೆ? ಅದಕ್ಕೆ ಇಲ್ಲಿ ಒಂದಿಷ್ಟು ಪ್ರಯೋಜನ, ವರ್ತಮಾನ ಪರ್ಯಾಯ ಯಾವುದು ಸ್ವಭಾವದ ಸನ್ಮುಖ ಆಗ್ತಿದೆ, ಸ್ವಭಾವದೊಳಗೆ ಸ್ಥಿರ ಆಗ್ತಿದೆ, ಆ ಪರ್ಯಾಯ ಸಂಪೂರ್ಣ ಲಾಭಾನ್ವಿತ ಆಗ್ತಿದೆ. ಆದ್ರೆ ಆ ಪರ್ಯಾಯ ಒಂದು ಸಮಯದ್ದಿದೆ ಅಂಥೇಳಿ ಒಂದಿಷ್ಟು ಅಂದರೆ. ಆದ್ರೆ ನನಗಂತೂ ಸದೈವ ನಿನ್ನದೇ ಆಶ್ರಯ,
ಅರ್ಥಾತ್ ಜ್ಞಾನಕ್ಕ ಧ್ರುವ ತತ್ವದ್ದನ್ನು ಆಶ್ರಯವಿದೆ. ಹಾಗಾದ್ಮೇಲೆ ಯಾವುದು ಯೋಗ್ಯ ಪರ್ಯಾಯ ಇದೆಯೋ ಅದು ಬರ್ತಾ ಹೋಗ್ತಿದೆ ಮತ್ತು ದ್ರವ್ಯದ ಪ್ರಯೋಜನ ಸಾಧಿಸ್ತದೆ. ಹೋದ್ರಿ ತುರ್ಮುಂದಿ ಸರ್ ಭಾವಾರ್ಥ ಹೋದ್ರಿ. ಪ್ರಭು, ಯಾರು ಸ್ವಯಂ ಪರಮಪದವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೋ ಅಂಥವರ ಆದರ್ಶವನ್ನು ಸ್ವೀಕರಿಸಿದಲ್ಲದೆ ನನ್ನ ಕಲ್ಯಾಣವಾಗುವುದಿಲ್ಲವೆಂಬುದನ್ನು ಗ್ರಹಿಸಿಯೇ ತಮ್ಮ ಸಾನ್ನಿಧ್ಯದಲ್ಲಿ ಬಂದಿದ್ದೇನೆ. ಓ ಭಗವಾನ್, ತಮ್ಮಿಂದಲೇ ನನ್ನ ಪ್ರಯೋಜನ ಸಿದ್ಧಿಯಾಗುವುದು. ತಮ್ಮನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಯಾವ ಪ್ರಕಾರದಿಂದಲೂ ನನ್ನ ಪ್ರಯೋಜನದ ಸಿದ್ಧಿ ಆಗುವುದಿಲ್ಲವೆಂಬುದನ್ನು ನಾನು ವಿನಯಪೂರ್ವಕವಾಗಿ ನಿವೇದನೆ ಮಾಡಬಯಸುತ್ತೇನೆ. ನೋಡ್ರಿ, ತಮ್ಮನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಯಾವ ಪ್ರಕಾರದಿಂದಲೂ ನನ್ನ ಪ್ರಯೋಜನದ ಸಿದ್ಧಿಯಾಗುವುದಿಲ್ಲ. ನೋಡ್ರಿ, ಜಿನೇಂದ್ರ ಪ್ರಭುವಿನ ಸಾನ್ನಿಧ್ಯದೊಳಗೆ ಹೋಗಿ ಕೂಡ ಯಾವನೋ ಓರ್ವ ಭಕ್ತ ಜೀವ ಈ ಪ್ರಕಾರದ ಸಮರ್ಪಣೆಯ ಭಾವದ ಜೊತೆಗೆ ಆ ಭಗವಂತರನ್ನ ನೋಡಿದ ಅಂತಂದ್ರೆ ಅವನ ಕಲ್ಯಾಣ ಆಗುವುದಿಲ್ಲ. ಹೀಗೆ ಎಂದಾದರೂ ಸಾಧ್ಯ ಇದೆ ಅಲ್ರಿ ಸುಧಾತ? ಎಂದಾದರೂ ಸಾಧ್ಯ ಇದೆಯಾ? ಭಗವಂತನ ಎದುರಿಗೆ ಹೋಗಿ ಅರ್ಹಂತೆ ಶರಣಂ ಪೌವಜ್ಜಾಮಿ, ಸಿದ್ಧೇ ಶರಣಂ ಪೌವಜ್ಜಾಮಿ, ಸಾಹು ಶರಣಂ ಪೌವಜ್ಜಾಮಿ, ಕೇವಲಿ ವೈನತ್ತಂ ಧಮ್ಮಂ ಶರಣಂ ಪೌವಜ್ಜಾಮಿ. ಇಷ್ಟ ಅನ್ನೂ ವೇಳೆದೊಳಗರೆ ಅಸಂಖ್ಯ ಸಮಯನ ಚೈತನ್ಯದ ಪರ್ಯಾಯಗಳೇನು ಅಸಂಖ್ಯ ಸಮಯ ಬರ್ತಾ ಇರ್ತವೆ. ಆ ಪರ್ಯಾಯಗಳ ಮೇಲೆ ಪ್ರಭಾವ ಆಗುವ ರೀತಿಯಿಂದ ಜ್ಞಾನದೊಳಗ ಆ ಪ್ರಕಾರದ ವಿಷಯವನ್ನ ಸುದೃಢ ಮಾಡಿಕೊಳ್ತಾ ಇದ್ರೆ ನಮ್ಮ ಜೀವನದೊಳಗ ನಿಯಮದಿಂದ ಒಂದು ದಿವಸ ಧನ್ಯ ದಿವಸ ಬರ್ತಿದೆ. ಆ ಆತ್ಮಸ್ವರೂಪದ ಅನುಭೂತಿ, ಮೂರು ಲೋಕದೊಳಗೆ ಸಾರಭೂತ ಯಾವ ವೀತರಾಗ ವಿಜ್ಞಾನದ ಅನುಭೂತಿ ಇದೆಯೋ, ಪ್ರಕಟ ರೂಪದ ಅನುಭೂತಿ ಇದೆಯೋ, ಅದು ನಿಯಮದಿಂದ ಆಗೇ ಆಗ್ತಿದೆ. ಆದರೆ ನಾವು ವಚನದಿಂದ ಪ್ರಾಮಾಣಿಕ ಇಲ್ಲ, ಕಾಯದಿಂದ ಪ್ರಾಮಾಣಿಕ ಇಲ್ಲ, ಮನಸ್ಸಿನಿಂದ ಪ್ರಾಮಾಣಿಕ ಇಲ್ಲ. ಅದನ್ನು ಈ ಮುಂದಿನ ಶ್ಲೋಕದೊಳಗ ಕೃತ ಕಾರಿತ ಅನುಮೋದನ ಯಾವುದರಿಂದ ಪ್ರಾಮಾಣಿಕತೆ? ಮನಸ್ಸಿನಿಂದ ಕೃತ ಕಾರಿತ ಅನುಮೋದನ, ವಚನದಿಂದ ಕೃತ ಕಾರಿತ ಅನುಮೋದನ, ಕಾಯದಿಂದ ಕೃತ ಕಾರಿತ ಮಾಡಿದ್ರೆ ಚಲೋ ಆಯ್ತು. ನಾವು ಅನುಮೋದನ ಕೊಡ್ತೇವೆ ಅಥವಾ ಎಲ್ರಿ ಸಂಸಾರದ ಕಾರ್ಯಕ್ಕೆ ಪ್ರತ್ಯಕ್ಷ ಮಾಡಲಿ. ಮಲ್ಕೊಂಡಲ್ಲೇನ ಹೇಳೋದಾಗುವುದಿಲ್ಲರಿ, ಕೈಕಾಲೊಳಗೆ ಸಾಮರ್ಥ್ಯ ಇಲ್ಲ, ಶರೀರದೊಳಗೆ ಪ್ರಾಣ ಇಲ್ಲ. ಊಟ ಮಾಡಿದ ಮಗ ಏನೇನೇ ಇದೆ ರೀ, ಪಾಪ ನವದ್ವಾರದಿಂದ ನಿರಂತರ ಪಾಪ ಬರ್ತಾ ಇದೆ. 9 ಪ್ರಕಾರದಿಂದ ನವಕೋಟಿ ಅಂತಾರೆ, ಉಚ್ಚ ರೂಪದಿಂದ ನಿರಂತರ ಬರ್ತಾ ಇದೆ. ಮನಸ್ಸ ಕೃತಕಾರಿತ ಅನುಮೋದನ, ವಚನ ಕೃತಕಾರಿತ ಅನುಮೋದನ, ಕಾಯ ಕೃತಕಾರಿತ. ಅನಾದಿ ಕಾಲದಿಂದ ನಡೆದಿದೆ, ಮುನಿ ಅವಸ್ಥೆಯಲ್ಲಿ ಕೂಡ ನಡೀತಿದ್ದೀರಿ. ಅರಹಂತರ ಭಕ್ತಿ ರೂಪದ ವಚನ ಉಚ್ಚರಿಸಿದ ನಂತರ ಜ್ಞಾನ ಅದಕ್ಕೆ ಸಮ್ಮತಿಸ್ತಿದೆಯೋ ಅಥವಾ ಇಲ್ಲವೇ? ಶುದ್ಧ ಭಕ್ತಿ ಅಥವಾ ಜಿನೇಂದ್ರ ವಂದನೆ ಕಾಯದಿಂದಾಯಿತು, ವಚನದಿಂದಾಯಿತು, ಮನಸ್ಸಿನಿಂದಾಯಿತು. ಜ್ಞಾನ ಅದಕ್ಕೆ ಪ್ರತಿಕ್ರಿಯಿಸ್ತಿದೆ, ಅನುಮೋದಿಸ್ತಿದೆಯೋ ಅಥವಾ ಇಲ್ಲರಿ? ಪ್ರತಿಯೊಂದರ ಹಿಂದೆ ಮಂದಿರಕ್ಕೆ ಹೋಗುವ, ಸಮೋಸರಣಕ್ಕೆ ಹೋಗುವ ಯಾವ ಭಾವ ಬಂತು, ಯಾವ ವಿಚಾರ ಬಂತು, ಯಾವ ಪ್ರಕಾರ ಆ ಶರೀರದ ಕ್ರಿಯೆ ಆಯಿತು, ಅಲ್ಲಿ ಜ್ಞಾನದ ಅನುಮೋದನೆ ಇದೆಯೋ ಅಥವಾ ಇಲ್ಲರಿ? ಅದೆಲ್ಲ ಪಾಪ ಇದೆ ಅಂಥೇಳಿ ಅವರು ತಿಳಿತಾ ಇದ್ದಾರೆ. ಆಹಾರಕ್ಕೆ ಹೋಗುವ ವಿಚಾರ ಬಂತು, ವಿಕಲ್ಪ ಬಂತು, ಶರೀರ ಗಮನ ಮಾಡ್ತಿದೆ. ಆ ಗಮನ ಮಾಡ್ತಾ ಇರುವಂಥ ಶರೀರಕ್ಕೆ ಅನೇಕ ಸಮಯದ ಗಮನದ ಕಾರ್ಯದೊಳಗ ಒಂದು ಸಮಯದ ಜ್ಞಾನದ ಅನುಮೋದನೆ ಇದೆಯೋ ಅಥವಾ ಇಲ್ಲರಿ? ಇದೆ. ಅದು ಅವರಿಗೆ ಮಾನ್ಯ ಅಲ್ರಿ, ಅದು ಆಲೋಚನೆ ಮಾಡ್ತಾ ಇದ್ದಾರೆ. ಸಮಯ ಆಗಿದೆ. ನಾಳೆ
9 ಗಂಟೆಗೆ ಸರಿಯಾಗಿ ಯಾರು ಯಾವಾಗ ಬರ್ತಾರೋ ಬರ್ತಾರೆ. 9 ಗಂಟೆಗೆ ಸರಿಯಾಗಿ ಇದೇ ಪ್ರವಚನ ನಡೀತಿದೆ ರೀ. ಅಷ್ಟ ಆಹ್ನಿಕ 8ನೇ ದಿವಸದ ಇದು 8ನೇ ಶ್ಲೋಕದ ಪ್ರವಚನ 9 ಗಂಟೆಗೆ ಸರಿಯಾಗಿ. ಹೆಚ್ಚು ಅಂತಂದರೆ ಯಾವ ಪ್ರಕಾರ 8 ಅಂದರೆ 8 ಆಗಿ 5 ನಿಮಿಷ ಅದು ಆಗ್ತಿದೆಯಲ್ಲ, ಹಾಗೆ ಅದರ ಅಡ್ಡಿ ಇಲ್ಲ. ಆದರೆ 9:15 9:05 ಲಕ್ಷದೊಳಗೆ ಇಟ್ಕೊಳ್ಳೋದಿಲ್ಲ. 9 ಗಂಟೆಗೆ ಸರಿಯಾಗಿ ಇದರದ ಸ್ವಾಧ್ಯಾಯ ನಡೀತಿದೆ. ಇದರ ಸ್ವಾಧ್ಯಾಯ ಆದ ನಂತರ ಭಾವಪೂಜೆ ಆಗ್ತಿದೆ. ಭಾವಪೂಜೆ ಆದ ನಂತರ ಗ್ರಂಥದ ವಿಮೋಚನೆ ಆಗ್ತಿದೆ. ಗ್ರಂಥದ ವಿಮೋಚನೆ ಆದ ನಂತರ ಆ ಗ್ರಂಥಕ್ಕೆ ಸಂಬಂಧಿಸಿದ ಹಾಗೆ ಸ್ವಾಧ್ಯಾಯ ಸ್ವಲ್ಪ ಸಮಯ ಅಥವಾ 1 ಗಂಟೆ ನಡೀತಿದೆ. ಅದಾದ ನಂತರ ಊಟ ಇರ್ತಿದೆ. ಊಟದ ನಂತರ ಮತ್ತೆ ತಮಗೆ ಇನ್ನೊಂದು ಇತ್ತು ಅಂತಂದ್ರೆ ಮತ್ತೊಂದು ಪ್ರವಚನ ಕೂಡ ನಡೀತಿದೆ. ಹೀಗೆ ನಾಳೆ ಮಧ್ಯಾಹ್ನದವರೆಗೆ 3 ಪ್ರವಚನ ನಡೀಬಹುದು ಅಂತೇಳಿ ನಡೆಸಬೇಕು ಅನ್ನೋ ಉದ್ದೇಶ ಇದೆ. ಆ ಪ್ರಕಾರದ ಸಿದ್ಧತೆಯ ಜೊತೆಗೆ ಸಿದ್ಧತೆಯನ್ನು 9 ಗಂಟೆಗೆ ಇಲ್ಲಿ ಬಂದ ನಂತರ ಯಾವಾಗ ಹೋಗೋದಾ ಅನ್ನೋ ನಿರ್ಣಯ ಇಲ್ಲದ ಬರಬೇಕು ಇಷ್ಟೇ.